ಸೆಪ್ಟೆಂಬರ್ 2019 ವಿಜಯ್ ಕೇಡಿ ಅದು ಪೋರ್ಟ್ಫೋಲಿಯೋ ವ್ಯಾಲ್ಯೂ 337 ಕೋಟಿ ಇತ್ತು. ನೆಕ್ಸ್ಟ್ 3 ವರ್ಷಕ್ಕೆ ಅದು 214 ಕೋಟಿಗೆ ಬರುತ್ತೆ. ಲೋ ಅಂದರೆ ವಿಜಯ್ ಕೇಡಿಯ ಪೋರ್ಟ್ಫೋಲಿಯೋ 50% ಡೌನ್ ಆಗಿದೆ. ಬಟ್ ವಿಜಯ್ ಕೇಡಿ ತಲೆ ಕೆಡಿಸ್ಕೊಂಡಿಲ್ಲ, ಏನು ಆಕ್ಷನ್ ತಗೊಂಡಿಲ್ಲ. ಅಲ್ಲಿಂದ ಏನಾಗುತ್ತೆ ಇದು ಪೋರ್ಟ್ಫೋಲಿಯೋ ನೆಕ್ಸ್ಟ್ 4 ವರ್ಷದಲ್ಲಿ 1896 ಕೋಟಿಗೆ ಹೋಗುತ್ತೆ. HDFC ಬ್ಯಾಂಕ್ ಶೇರ್ ಪ್ರೈಸ್ ಕೆಳಗೆ ಬರಕ್ ಕಾರಣ ಈ ಕಂಪನಿಯ ಪಾರ್ಟ್ ಟೈಮ್ ಚೇರ್ಮನ್ ಮತ್ತೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ರಿಸೈನ್ ಮಾಡಿದ್ದಾರೆ. ಅವ್ರು ಕೊಡ್ತಿರೋ ರೀಸನ್ ಮಾರ್ಕೆಟ್ಗೆ ಪ್ರಾಬ್ಲಮ್ ಮಾಡ್ತಾ ಇದೆ, ಮಾರ್ಕೆಟ್ ಎದುರ್ಕೊಳ್ತಾ ಇದೆ. ಇದಕ್ಕೂ ಶೇರ್ ಪ್ರೈಸ್ ಬೆಳಕು ಏನು ಸಂಬಂಧ? ಆಕ್ಚುಲಿ ಬ್ಯಾಂಕ್ಸಲ್ಲಿ ಮಾತ್ರ ಈ ಥರ ವಿಷಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬ್ಯಾಂಕ್ ರನ್ ಆಗೋದೇ ಟ್ರಸ್ಟ್ ಮೇಲೆ. ನಮ್ಮ ಮೈಂಡ್ನ ನಾವು ಯಾವಾಗ ಕಂಟ್ರೋಲ್ ಮಾಡಲ್ಲ, ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತೀವಿ. ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ಮೈಂಡ್ ಕಂಟ್ರೋಲ್ ಬೇಕು ಅಂತ ಹೇಳ್ತಾರೆ. ಜೀವನದಲ್ಲೇ ಬೇಕಲ್ಲ, ವ್ಯಾಪಾರ ಮಾಡೋದ್ರಲ್ಲೇ ಬೇಕಲ್ಲ. ವ್ಯಾಪಾರ ಮಾಡಿದ್ರೆ ಡೈಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. 2 ದಿವಸ ವ್ಯಾಪಾರ ಆಗುತ್ತೆ, 1 ವಾರ ವ್ಯಾಪಾರ ಆಗಲ್ಲ, ಅಂಗಡಿ ಮುಚ್ಚಕ್ಕಾಗುತ್ತಾ? ಸಿಂಪಲ್ ಆಗಿ ಹೇಳಿ, ನೀವು 2 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರಾ, ಇನ್ವೆಸ್ಟ್ ಮಾಡ್ಬೇಕಾದ್ರೆ ನೀವೆಲ್ಲರದ್ದು ಮೈಂಡ್ ಸೆಟ್ ಇರುತ್ತೆ, ನಂದು ಲಾಂಗ್ ಟರ್ಮ್ 10 ವರ್ಷ ಆದರೂ ಬಿಡಿಸ್ಕೊಳಲ್ಲ, 15 ವರ್ಷ ಆದರೂ ಬಿಡಿಸ್ಕೊಳಲ್ಲ ಅಂತ. ಈ 2 ವರ್ಷಕ್ಕೆ ನಿಮ್ಮ ಮೈಂಡು ವಿಚಲಿತ ಆಯಿತು, ನಿಮ್ಮ ಮೈಂಡ್ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದೆ. Bro, one video for the HDFC Bank because recent day high falling. HDFC Bank ಶೇರ್ ಪ್ರೈಸ್ ಕೆಳಗೆ ಬರಕ್ ಕಾರಣ ಈ ಕಂಪನಿಯ ಪಾರ್ಟ್ ಟೈಮ್ ಚೇರ್ಮನ್ ಮತ್ತೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ರಿಸೈನ್ ಮಾಡಿದ್ದಾರೆ. ಅದು ಇಮಿಡಿಯೇಟ್ ಎಫೆಕ್ಟ್ ಇಂದ, ವೆಯ್ಟ್ ಮಾಡಿಲ್ಲ, ನೋಟಿಸ್ ಬೋರ್ಡ್ ಕೊಡೋದು ಆ ಥರ ಏನೂ ಇಲ್ಲ, ಇಮಿಡಿಯೇಟ್ ಎಫೆಕ್ಟ್ ಇಂದ ರಿಸೈನ್ ಮಾಡೋಗಿದ್ದಾರೆ. ಅವ್ರು ಕೊಡ್ತಿರೋ ರೀಸನ್ ಮಾರ್ಕೆಟ್ಗೆ ಪ್ರಾಬ್ಲಮ್ ಮಾಡ್ತಾ ಇದೆ, ಮಾರ್ಕೆಟ್ ಎದುರ್ಕೊಳ್ತಾ ಇದೆ. ಆ ರೀಸನ್ ಏನಂದ್ರೆ ಸರ್ಟೈನ್ ಹ್ಯಾಪನಿಂಗ್ಸ್ ಅಂಡ್ ಪ್ರಾಕ್ಟೀಸ್ ಅಬ್ಸರ್ವ್ ಓವರ್ ಎ ಪಾಸ್ಟ್ 2 years ವೇರ್ ನಾಟ್ ಇನ್ ಕಂಗ್ರುಯೆನ್ಸ್ ವಿತ್ ದಿ ಪರ್ಸನಲ್ ವ್ಯಾಲ್ಯೂ ಅಂಡ್ ಎಥಿಕ್ಸ್. ಅಂದ್ರೆ ಇವ್ರು 2021 ಜಾಯ್ನ್ ಆಗಿದ್ದಾರೆ. ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಇವ್ರಿಗೆ ಫೇವರಬಲ್ ಆಗಿಲ್ಲ ಬೋರ್ಡ್, ಇದರಿಂದ ಇವ್ರ ಎಥಿಕ್ಸ್ ನ ಬ್ರೇಕ್ ಮಾಡ್ಕೊಂಡು ನಾನು ಇಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಅದರಿಂದ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವ್ರ ಎಥಿಕ್ಸ್ ಅಂದ್ರೆ ಈಗ ನೀವೇನೋ ಒಂದು ನಂಬ್ಕೊಂಡಿರ್ತೀರಾ, ಅದನ್ನ ಬೋರ್ಡ್ ಒಪ್ಕೊಳಲ್ಲ ಅಥವಾ ಬ್ಯಾಂಕ್ ಒಪ್ಕೊಳಲ್ಲ, ಅದು ಇವ್ರ ಎಥಿಕ್ಸ್ಗೆ ತೊಂದರೆ ಮಾಡ್ತಾ ಇದೆ, ಅದಕ್ಕೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಪ್ರಾಬ್ಲಮ್. ಯಾಕಂದ್ರೆ ನೀವು ಯಾವುದೋ ಒಂದು ಕಂಪ್ನಿನಲ್ಲಿ ಇರ್ತೀರಾ, ಕಂಪ್ನಿ ನಿಮ್ಗೆ ಏನೋ ಮಾಡಕ್ ಕೇಳುತ್ತೆ, ಬಟ್ ನಿಮ್ಗೆ ಅದು ಮನಸ್ಸಿಂದ ಒಪ್ಕೊಳಲ್ಲ, ನೀವು ಮನ್ಸಾರ ಮಾಡಕ್ ಇಷ್ಟ ಇರಲ್ಲ, ಅವಾಗ ನೀವೇನ್ ಮಾಡ್ತೀರಾ, ಕೆಲಸ ಬಿಡ್ತಿರಲ್ಲ. ಅದೇ ರೀತಿನೇ ಇದಕ್ಕೂ ಶೇರ್ ಪ್ರೈಸ್ ಬೆಳಕು ಏನ್ ಸಂಬಂಧ? ಆಕ್ಚುಲಿ ಬ್ಯಾಂಕ್ಸ್ ಅಲ್ಲಿ ಮಾತ್ರ ಈ ತರ ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬ್ಯಾಂಕ್ ರನ್ ಆಗೋದೇ ಟ್ರಸ್ಟ್ ಮೇಲೆ, ಟ್ರಸ್ಟ್ ಬೇಸಿಸ್ ಮೇಲೆ, ಕಾನ್ಫಿಡೆಂಟ್ ಬೇಸಿಸ್ ಮೇಲೆ ಬ್ಯಾಂಕ್ ರನ್ ಆಗುತ್ತೆ. ಬಿಕಾಸ್ ಬ್ಯಾಂಕ್ ಒಂದು ಲಿವರೇಜ್ ಗೇಮು. ಇಲ್ಲಿ ಸಾಲ ಮಾಡಿ ಬಿಸ್ನೆಸ್ನ ರನ್ ಮಾಡ್ತಿರ್ತಾರೆ, ಲಿವರೇಜ್ ಗೇಮ್ ಇದು ಬ್ಯಾಂಕ್. ಒಂದು ಚೂರು ಒಳಗಡೆ ಮ್ಯಾನೇಜ್ಮೆಂಟ್ ಹೆಚ್ಚು ಕಡಿಮೆ ಆದ್ರೆ ಬಿಸ್ನೆಸ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ಮಾರ್ಕೆಟ್ ಯಾವಾಗಲೂ ಕೂಡ ಬ್ಯಾಂಕ್ ಅಲ್ಲಿ ಈ ತರ ಗವರ್ನೆನ್ಸ್ ನ ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಮಾರ್ಕೆಟ್ ಬೇಗ ರಿಯಾಕ್ಟ್ ಮಾಡ್ಬಿಡುತ್ತೆ. ಇಷ್ಟೊಂದು ಫಾಸ್ಟ್ ಆಗಿ ರಿಯಾಕ್ಟ್ ಮಾಡ್ತಿರೋ ಕಾರಣ ಈಗ ಎನ್ವೈರನ್ಮೆಂಟ್ ಸರಿ ಇಲ್ವಾ, ನೆಗೆಟಿವ್ ಮಾರ್ಕೆಟ್ ಇದೆಯಾ, ಅದ್ರ ಜೊತೆ ಇದೊಂದು ನೆಗೆಟಿವ್ ನ್ಯೂಸ್ ಅಂದ್ರೆ ಮಾರ್ಕೆಟ್ ಡಬಲ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಎಥಿಕ್ಸ್ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಏನಾಗಿರ್ಬೋದು, ಒಂದು ಸರ್ಟೈನ್ ರೂಲ್ಸ್ ಬ್ಯಾಂಕ್ ಫಾಲೋ ಮಾಡ್ತಿಲ್ಲ, ಬ್ಯಾಂಕ್ ಮುಂಚೆಯಿಂದ ಏನ್ ಮಾಡ್ಕೊಂಡ್ ಬರ್ತಿತ್ತು ಅದನ್ನ ಮಾಡ್ಕೊಂಡ್ ಬರ್ತಿರಲ್ಲ, ಅಥವಾ ಇವರು ಅಗ್ರೆಸಿವ್ ಆಗಿ ಹೋಗೋಣ, ಅಗ್ರೆಸಿವ್ ಆಗಿ ಲೋನ್ಗೆ ಹೋಗೋಣ ಅಂತ ಸಿಒ ಹೇಳ್ತಿರ್ತಾನೆ. ಬಟ್ ಇಲ್ಲಿರೋ ಬೋರ್ಡ್ ಮೆಂಬರ್ಸ್ಗಳು ಒಪ್ಕೊಂತಾ ಇರಲ್ಲ. ಯಾಕಂದ್ರೆ ಅಗ್ರೆಸಿವ್ ಆಗಿ ಹೋಗ್ಬೇಕಂದ್ರೆ ನೀವು ಎಲ್ಲರಿಗೂ ಲೋನ್ ಕೊಡಬೇಕಾಗುತ್ತೆ, ಸಿಕ್ಕಿದವ್ರಿಗೆಲ್ಲ ಲೋನ್ ಕೊಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅಸೆಟ್ ಕ್ವಾಲಿಟಿ ಪ್ರಾಬ್ಲಮ್ ಬರುತ್ತೆ. ಅಸೆಟ್ ಕ್ವಾಲಿಟಿ ಪ್ರಾಬ್ಲಮ್ ಬಂದ್ರೆ NPA ಜಾಸ್ತಿ ಆಗುತ್ತೆ. ಇದ್ರ ಬದಲು ಹುಷಾರಾಗಿ ಹೋಗೋಣ, ನಿಧಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಒಂದು ಬ್ಯಾಂಕಲ್ಲಿ 2 ಮಾಡೋಕ್ಕಾಗುತ್ತೆ. ನೀವು ಅಗ್ರೆಸಿವ್ ಆಗಿ ಗ್ರೋತ್ ಮಾಡಬೇಕು, ಇಲ್ಲ ನಿಧಾನಕ್ಕೆ ಗ್ರೋತ್ ಮಾಡಬೇಕು. ಅಗ್ರೆಸಿವ್ ಆಗಿ ಗ್ರೋತ್ ಮಾಡಿದ್ರೆ ಏನಾಗುತ್ತೆ, NPA ಬರುತ್ತೆ. ನಿಧಾನಕ್ಕೆ ಗ್ರೋತ್ ಮಾಡಿದ್ರೆ ಗ್ರೋತ್ ಬರಲ್ಲ. ಮಾರ್ಕೆಟ್ ಇದನ್ನ ಒಪ್ಪಲ್ಲ, ಮಾರ್ಕೆಟಿಗೆ ಗ್ರೋತ್ ಬೇಕು. ಈ ತರ ಒಂದು ರೀಸನ್ ಇರ್ಬೋದು. ಅಥವಾ ಎಂಪ್ಲಾಯ್ಗಳಿಗೆ ಪುಷ್ ಮಾಡ್ತಿರ್ಬೋದು, ಅದನ್ನ ಮಾಡಿ ಇದನ್ನ ಮಾಡಿ. ಆಲ್ರೆಡಿ ಬಹಳ ಬ್ಯಾಂಕ್ಗಳು ಈ ತರ ಮಾಡ್ತಾ ಇದಾವೆ. ಎಷ್ಟೋ ಜನ ಹೇಳ್ತಾರೆ ಬ್ಯಾಂಕ್ ಒಳಗೆ ಹೋದ್ರೆ ನಿಮಗೆ ಏನ್ ಬೇಕು ಅದನ್ನ ಬಿಟ್ಟು ಬೇರೆನೇ ಸೆಲ್ ಮಾಡ್ತಾರೆ. ಬರೀ ಇನ್ಶೂರೆನ್ಸ್ ಏಜೆಂಟ್ಗಳು ಆಗ್ಬಿಟ್ಟಿದ್ದಾರೆ, ಬ್ಯಾಂಕಲ್ಲಿರೋ ಎಂಪ್ಲಾಯ್ಗಳೆಲ್ಲನೂ ಬರೀ ಅದನ್ನೇ ಸೆಲ್ ಮಾಡಕ್ಕೆ ಹೇಳ್ತಾರೆ. ಈ ತರ ರೂಮರ್ಸ್ ಇದೆ. ಮೇ ಬಿ ಇದು ಇರ್ಬೋದು, ಎಂಪ್ಲಾಯ್ಗಳಿಗೆ ಪ್ರೆಷರೈಸ್ ಮಾಡ್ತಿದ್ದಾರೆ ಟಾರ್ಗೆಟ್ ಹಿಟ್ ಮಾಡಕ್ಕೆ, ಈ ತರನೂ ಇರ್ಬೋದು. ಕರೆಕ್ಟ್ ರೀಸನ್ ಅವ್ರು ಇದುವರೆಗೂ ಕೊಟ್ಟಿಲ್ಲ, ಈ ತರ ಸರ್ಟೈನ್ ರೀಸನ್ ಹೇಳ್ಬಿಟ್ಟು ರಿಸೈನ್ ಮಾಡಿದ್ದಾರೆ. ಬಟ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ಆ ತರ ಏನು ಗವರ್ನೆನ್ಸ್ ಇಶ್ಯೂ ಇಲ್ಲ, ಆಪರೇಷನ್ ಇಶ್ಯೂ ಇಲ್ಲ. ಈ ಥರ ಏನಾದರೂ ಇದ್ದಿದ್ದರೆ ನಾನು 71ನೇ ವಯಸ್ಸಲ್ಲಿ, ಈ KK ಮೇಸ್ತ್ರಿ ಚೇರ್ಮನ್ ಇದಾರಲ್ವಾ, CEO ಇದಾರಲ್ವಾ ಬ್ಯಾಂಕ್ದು, ಅವ್ರು ಹೇಳ್ತಾ ಇದ್ದಾರೆ 71ನೇ ವಯಸ್ಸಲ್ಲಿ ನಾನು ಈ ಪೋಸ್ಟ್ನ ತಗೊಳ್ತಾನೆ ಇರಲಿಲ್ಲ, ನನಗೆ ಈ ಜವಾಬ್ದಾರಿ ಬೇಕೇ ಆಗಿರಲಿಲ್ಲ ಅಂತ. ಆಮೇಲೆ ಅವ್ರು ಬಿಟ್ಟೋಗಿದ್ದಾರಲ್ಲ ಪೋಸ್ಟಿಗೆ 3 months RBI KK ಮೇಸ್ತ್ರಿನೇ ಅಪಾಯಿಂಟ್ ಮಾಡಿದೆ, ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಶಾರ್ಟ್ ಟರ್ಮ್ ಅಲ್ಲಿ ಅಂತ. ಮತ್ತೆ RBI ಕೂಡ ಹೇಳ್ತಾ ಇದೆ ದೇರ್ ಇಸ್ ನೋ ಮೆಟೀರಿಯಲ್ ಕನ್ಸರ್ನ್ ಆನ್ ದಿ ಗವರ್ನೆನ್ಸ್ ಅಂತ. RBI ಕೂಡ ಹೇಳ್ತಾ ಇದೆ ಆ ಥರದ್ದೇನು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ NPA ನಂಬರ್ ಕರೆಕ್ಟ್ ಆಗಿದೆ, ಲೋನ್ ಗ್ರೋತ್ ನಂಬರು ಕರೆಕ್ಟ್ ಆಗಿದೆ, ಆ ಥರದ್ದೇನು ಕಾಣ್ತಾ ಇಲ್ಲ ಅಂತ. ಮೇ ಬಿ ಇವ್ರ ಬೋರ್ಡಲ್ಲಿ ಇವರೇ ಏನೋ ಫೈಟ್ ಮಾಡಿಕೊಂಡು ಆ ಥರ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಗವರ್ನೆನ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ರಾಂಗ್ ನಂಬರ್ ತೋರಿಸೋದು, ಈ ಥರ ಎಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ RBI ಮುಂಚೆನೇ ಗೊತ್ತಿರುತ್ತೆ. ಬಿಕಾಸ್ RBI ಮ್ಯಾಚ್ ಮಾಡ್ತಿರುತ್ತೆ ನಂಬರ್ನ. ಈ ಥರ ಸಡನ್ಲಿ ಅಪ್ರೂವ್ ಕೊಡಲ್ಲ RBI ಬಂದ್ಬಿಟ್ಟು, ಈಗ ಬೋರ್ಡ್ನ ನೀವು ಕಂಟಿನ್ಯೂ ಮಾಡಿ ಅಂತ ಅಪ್ರೂವ್ ಕೊಡಲ್ಲ. ಯಾಕಂದರೆ 2018ರಲ್ಲಿ ಯೆಸ್ ಬ್ಯಾಂಕ್ನ ರಾಣಾ ಕಪೂರ್ ಬಂದ್ಬಿಟ್ಟು
CO ಪೋಸ್ಟ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಕೇಳ್ತಾರೆ RBIಗೆ. RBI ಪರ್ಮಿಷನ್ ಕೊಡಲ್ಲ. RBI ನೀವು ಇನ್ನೂ CO ಪೋಸ್ಟಿಗೆ ನಾನು ಪರ್ಮಿಷನ್ ಕೊಡಲ್ಲ, ಬೇರೆಯವ್ರ ತಮ್ಮನ್ನು ಕುಂಡ್ರಿಸಿ ಅಂತ ಹೇಳುತ್ತೆ. ಯಾಕಂದರೆ RBIಗೆ ಮುಂಚೆನೇ ಗೊತ್ತಿರುತ್ತೆ ಒಳಗೆ ಏನಾಗ್ತಾ ಇದೆ ಅಂತ. ಬಿಕಾಸ್ RBI ಅವಾಗಲೇ ಹೇಳ್ತಿತ್ತು ನಿಮ್ಮದು NPA ನೀವು ತೋರಿಸೋದಕ್ಕೂ ಬ್ಯಾಲೆನ್ಸ್ ಶೀಟಲ್ಲಿ ಇರೋದಕ್ಕೂ ಫುಲ್ ಡಿಫ್ರೆಂಟ್ ಇದೆ, ಬೇರೆ ಬೇರೆ ಇದೆ, ಮ್ಯಾಚ್ ಆಗ್ತಾ ಇಲ್ಲ ಅಂತ. ಬಟ್ ಇವಾಗ RBIನೇ ಹೇಳ್ತಾ ಇದೆ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ ಅಂತ. ಇದ್ರ ಬಗ್ಗೆ ಮೋತಿಲಾಲ್ ಒಸ್ವಾಲ್ ಒಂದು ರಿಪೋರ್ಟ್ ಕೊಟ್ಟಿದ್ದಾನೆ. ಆ ರಿಪೋರ್ಟಲ್ಲಿ ಮೋತಿಲಾಲ್ ಒಸ್ವಾಲ್ ಹೇಳ್ತಿದ್ದಾನೆ ಬ್ಯಾಂಕಿಗೆ ಗವರ್ನೆನ್ಸ್ ಇದರ ಪ್ರಾಬ್ಲಮ್ ಅಲ್ಲ, ಬ್ಯಾಂಕಿಗೆ ಮುಂಚಿಂದನೂ ಪ್ರಾಬ್ಲಮ್ ಇದ್ದಿದ್ದು ವ್ಯಾಲ್ಯೂಯೇಷನ್ ಪ್ರಾಬ್ಲಮ್ಮು. ಬಿಕಾಸ್ ಸ್ವಲ್ಪ ಹೈ ವ್ಯಾಲ್ಯೂಯೇಷನ್ ಇತ್ತು, ಮತ್ತು ಗ್ರೋತ್ ಇರಲಿಲ್ಲ, ಅಷ್ಟೊಂದು ರ್ಯಾಪಿಡಾಗಿ ಗ್ರೋತ್ ಬರ್ತಾ ಇರಲಿಲ್ಲ. ಯಾವಾಗ ಇವರು ಎರಡನ್ನೂ ಮರ್ಜ್ ಮಾಡಿದ್ರಲ್ಲ, HDFC ಮತ್ತು HDFC ಬ್ಯಾಂಕು ಎರಡೂ ಮರ್ಜ್ ಮಾಡಿದಾಗ್ಲಿಂದ ಗ್ರೋತ್ ಫಾಸ್ಟಾಗಿ ಆಗ್ತಾ ಇಲ್ಲ, ಒಳಗಡೆ ಆಪರೇಷನಲ್ ಇಶ್ಯೂ ಆಗ್ತಾ ಇದೆ, ಎರಡೂ ಇನ್ನೂ ಸರಿಯಾಗಿ ಮರ್ಜ್ ಆಗ್ತಾ ಇಲ್ಲ. ಇದರಿಂದ ಆಪರೇಷನಲ್ ಇಶ್ಯೂ ಆಗ್ತಿದೆ, ಇದರಿಂದ ಗ್ರೋತ್ ಬರ್ತಾ ಇಲ್ಲ. ಬಟ್ ಆ್ಯಸ್ ವಿ ಎಕ್ಸ್ಪೆಕ್ಟೆಡ್ ದಟ್ ನೆಕ್ಸ್ಟ್ ಇಯರಿಂದ ಗ್ರೋತ್ ಬರುತ್ತೆ. ನಾವು 2027 ಲೆಕ್ಕಾಚಾರ ನೋಡಿದ್ರೆ ROE ಬಂದ್ಬಿಟ್ಟು 14.5% ಬರುತ್ತೆ, ROA ಬಂದ್ಬಿಟ್ಟು 1.9% ಬರುತ್ತೆ. ಇದರಿಂದ ನಾವು ಬೈ ರೇಟಿಂಗ್ ಕೊಡ್ತಾ ಇದ್ದೀವಿ. ಟಾರ್ಗೆಟ್ ಬಂದ್ಬಿಟ್ಟು 1100 ಅಂತ ಮೋತಿಲಾಲ್ ಹೇಳ್ತಾ ಇದ್ದಾನೆ. ಮೋತಿಲಾಲ್ ರಿಪೋರ್ಟ್ ಕೊಟ್ಟಿದ್ದಾನೆ ಇವತ್ತು, ಅಂದ್ರೆ ಶುಕ್ರವಾರ ಬೈ ರೇಟಿಂಗ್ ಕೊಟ್ಟಿದ್ದಾನೆ. ಇಲ್ಲಿಂದ 38% ಮೇಲೋಗುತ್ತೆ ಅಂತ. ಆ ರಿಪೋರ್ಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಬಹುದು. ಇಷ್ಟು ಈ HDFC ನ್ಯೂಸ್. ನಮಗೆ ಸೇಲ್ಸ್ಗೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಅಥವಾ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇದ್ರೆ ನೀವು ಈ ಸೇಲ್ಸ್ ಜಾಬ್ಗೆ ಅಪ್ಲೈ ಮಾಡಬಹುದು. ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗೆ ಬರ್ತಿರೋ ಇಮೇಲ್ ಐಡಿಗೆ ನೀವು ನಿಮ್ಮ CV ನ ಕಳಿಸಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೈರ್ ಮಾಡ್ತಾರೆ. ಸರ್, ಫ್ಲಾಟ್ ಪ್ರೈಸ್ ಡಬಲ್ಡ್ ಆಫ್ಟರ್ 8 years. ವೈ ಹಿ ಡಿಡ್ ನಾಟ್ ರೀಸೆಲ್ ದ ಫ್ಲಾಟ್ ಟುಡೇ ಪ್ರೈಸ್, ಪೇಡ್ ದ ಲೋನ್, ಯು ವುಡ್ ಹ್ಯಾವ್ ಮೇಡ್ ದ ಪ್ರಾಫಿಟ್. ಇದು ಯಾವ್ದಂದ್ರೆ ಮನೆ ಬೈ ಮಾಡಿ ದುಡ್ಡು ಲಾಸ್ ಮಾಡ್ಕೊಂಡಿದ್ದಾನೆ ಅಂತ ವಿಡಿಯೋ ಮಾಡಿದ್ವಲ್ಲ, ಅದ್ರ ಬಗ್ಗೆನಾ ಬ್ರೋ? ಏನಂದ್ರೆ ಮಾತಾಡೋದು ಈಸಿ, ಪ್ರೈಸ್ ಏನು ನೋಡ್ತಿದ್ದೀರಲ್ಲ ನೀವು, ರಿಯಲ್ ಎಸ್ಟೇಟ್ ಪ್ರೈಸ್ ನನ್ನ ಪ್ರಕಾರ ಫೇಕ್. ಇರೋದೇ ಒಂದು, ನೀವು ಮಾರಕ್ಕೆ ಹೋದಾಗ ಇರೋ ಪ್ರೈಸೇ ಒಂದು. ಅಂದ್ರೆ ಇಲ್ಲಿ ನೀವು ಹೇಳ್ಬೋದು ನಂದು 1 ಕೋಟಿಗೆ ಸೆಲ್ ಆಗುತ್ತೆ, 1 ಕೋಟಿಗೆ ಸೆಲ್ ಆಗುತ್ತೆ ಅಂತ ನೀವೇ ಪ್ರೈಸ್ ಫಿಕ್ಸ್ ಮಾಡ್ತಿದ್ದೀರಾ. ನೀವು ಮಾರಕ್ಕೆ ಕುತ್ಕೊಂತೀರಲ್ಲ, ಅವಾಗ ಆ ಪ್ರೈಸಿಗೆ ಯಾರು ಬೈ ಮಾಡಲ್ಲ, ನೆಗೋಷಿಯೇಟ್ ಮಾಡ್ತಾರೆ. 1 ಕೋಟಿನ 80 ಲಕ್ಷಕ್ಕೆ ತಗೊಂಬರ್ತಾರೆ. ಆಮೇಲೆ ಈ ನೆಗೋಷಿಯೇಟ್ ಮಾಡ್ಬೇಕಾರೇನೆ 6 ತಿಂಗಳು ವರ್ಷ ಆಗ್ಬಿಡುತ್ತೆ. ನೀವು ರಿಯಲ್ ಎಸ್ಟೇಟ್ ನ ಬೈ ಮಾಡೋದು ಈಸಿ, ಸೆಲ್ ಮಾಡೋದು ಭಾರಿ ಕಷ್ಟ. ಇಮಿಡಿಯೇಟ್ಲಿ ದುಡ್ಡು ಬೇಕಂದ್ರೆ ಚಾನ್ಸೇ ಇಲ್ಲ, ನಿಮಗೆ ದುಡ್ಡು ಸಿಗೋದಕ್ಕೆ ಚಾನ್ಸ್ ಇಲ್ಲ. ನಾನೇ ಕಣ್ಣಾರ ನೋಡಿದ್ದೀನಿ, 2 ವರ್ಷ ಆಗಿದೆ ಅವ್ರು ಸೆಲ್ ಮಾಡಕ್ಕಿಟ್ಟು, ಇನ್ನೂ ಸೇಲ್ ಆಗಿಲ್ಲ. ಮೇ ಬಿ ಇವ್ರು ಆ ಪ್ರೈಸಿಗೆ ಬರ್ತಾ ಇಲ್ವಾ, ಅವರು ಈ ಪ್ರೈಸಿಗೆ ತಗೊಳ್ತಾ ಇಲ್ವಾ ಗೊತ್ತಿಲ್ಲ, ಸೇಲ್ ಆಗ್ತಾ ಇಲ್ಲ. ಇದರಿಂದ ಇಮಿಡಿಯೇಟ್ಲಿ ಅವನಿಗೆ ದುಡ್ಡು ಬೇಕು ಅಂದ್ರೂ ಕೂಡ ಮಾರಕ್ಕಾಗಲ್ಲ. ಈಗ ನಿಮಗೆ ಎಷ್ಟೋ ಜನ ಕ್ವಶನ್ ಇದೆ, ಆ ಪ್ರೈಸ್ ಬಂದ್ಬಿಟ್ಟು 8 ವರ್ಷಕ್ಕೆ ಡಬಲ್ ಆಗ್ಬೇಕಿತ್ತಲ್ಲ, ಮತ್ತೆ ಯಾಕೆ ಲಾಸ್ ಆಗಿ ಸೆಲ್ ಮಾಡಿದ್ರು ಅಂತ. ಆಕ್ಚುಲಿ ಅವ್ನು ನಿಧಾನಕ್ಕೆ ಸೆಲ್ ಮಾಡಿದ್ರೆ ಪ್ರೈಸ್ ಮೇಲೆ ಇರ್ತಿತ್ತೇನೋ, ಹೈ ಪ್ರೈಸ್ ಅಲ್ಲೇ ಸೆಲ್ ಆಗ್ತಿತ್ತು. ಬಟ್ ಬ್ಯಾಂಕ್ ಅಂತ ಬಂದಾಗ ಬ್ಯಾಂಕು ಮಕಾಮಲಾಜ್ ನೋಡಲ್ಲ, ಆಕ್ಷನ್ ಮಾಡುತ್ತೆ. ಆಕ್ಷನ್ ಅಂದ್ರೆ ಹರಾಜ್ ಹಾಕುತ್ತೆ. ಹರಾಜಲ್ಲಿ ತಗೊಂಡವರು ಪ್ರೈಸ್ನ ಲೋ ಲೆವೆಲಲ್ಲೇ ಕೂಗ್ತಾರೆ. ಈಗ ಬ್ಯಾಂಕಿಗೆ ಹರಾಜ್ ಸೆಟ್ ಮಾಡೋದೇ ಬ್ಯಾಂಕ್ ಏನು ಮಾಡುತ್ತೆ, ಅವ್ರಿಗೆ ಏನು ದುಡ್ಡು ಇದೆಯಲ್ಲ ಆ ದುಡ್ಡನ್ನ ಫಸ್ಟು ಬೇಸ್ ಪ್ರೈಸಲ್ಲಿ ಫಿಕ್ಸ್ ಮಾಡುತ್ತೆ. ಈಗ ಆ ಕೇಸಲ್ಲಿ ಏನಾಗಿತ್ತು, 80 ಲಕ್ಷ ಬ್ಯಾಂಕಿಗೆ ಬೇಕಾಗಿತ್ತು. ಬ್ಯಾಂಕ್ ಏನು ಮಾಡುತ್ತೆ, 80 ಲಕ್ಷದಿಂದ ಕೂಗಕ್ಕೆ ಸ್ಟಾರ್ಟ್ ಮಾಡುತ್ತೆ. 95ಕ್ಕೆ ಸೆಲ್ ಮಾಡಿ ನಡೆಯಂದಿದ್ದಾರೆ. ಅಲ್ಲಿ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಬ್ಯಾಂಕ್, ಬಿಕಾಸ್ ಬ್ಯಾಂಕಿಗೆ ಇಮಿಡಿಯೇಟ್ಲಿ ಅದನ್ನು NPA ಕ್ಲೋಸ್ ಮಾಡಬೇಕಾಗಿರುತ್ತೆ, ಇಲ್ಲಾಂದ್ರೆ ಅಸೆಟ್ ಕ್ವಾಲಿಟಿ ಹಾಳಾಗುತ್ತೆ ಬ್ಯಾಂಕ್ದು. ಅದಕ್ಕೆ ಬ್ಯಾಂಕು ಫಾಸ್ಟಾಗಿ ಆಕ್ಷನ್ ತಗೊಳುತ್ತೆ. ಅವಾಗ ನಿಮಗೆ ಸೆಲ್ ಮಾಡೋಕ್ಕೂ ಬಿಡಲ್ಲ. ಬ್ರೋ, ವಿ ವಾಂಟ್ ಒನ್ ವಿಡಿಯೋ ಅಬೌಟ್ ಬ್ಲಾಕ್ ಮನಿ ಆ್ಯಂಡ್ ವೈಟ್ ಮನಿ. ಬ್ಲಾಕ್ ಮನಿ ಅಂದರೆ ಬ್ಲಾಕ್ ಕಲರ್ ಇರುತ್ತೆ, ವೈಟ್ ಮನಿ ಅಂದ್ರೆ ವೈಟ್ ಕಲರ್ ಇರುತ್ತೆ. ಇದೇ ಬ್ಲಾಕ್ ಮನಿ, ವೈಟ್ ಮನಿ ಏನಿಲ್ಲ. ಯಾರ್ಯಾರು ಟ್ಯಾಕ್ಸ್ ಕಟ್ಟದಲ್ಲೇ ಸೇವ್ ಮಾಡಿರೋ ದುಡ್ಡನ್ನ ಇದನ್ನ ಬ್ಲಾಕ್ ಅಂತ ಕರೀತಾರೆ. ಇದು ಗೌರ್ಮೆಂಟಿಗೆ ತೋರಿಸಿರಲ್ಲ. ಇನ್ನೊಂದು ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನ ವೈಟ್ ಮನಿ ಅಂತ ಕರೀತಾರೆ, ಇಷ್ಟೇನೆ. ಬಟ್ ಇನ್ನೊಂದು ಬ್ಲಾಕ್ ಮನಿಗಳು ಬರ್ತವೆ, ಅದು ರಾಜಕೀಯ ವ್ಯಕ್ತಿಗಳು ಮಾಡೋ ಬ್ಲಾಕ್ ಮನಿಗಳು, ಸ್ಕ್ಯಾಮ್ ಇಂದ ಮಾಡೋದು, ಲಂಚ ತಗೊಂಡು ಮಾಡೋದು, ಇದನ್ನು ಬ್ಲಾಕ್ ಮನಿ ಅಂತ ಕರೀತಾರೆ. ಇದಕ್ಕೆ ನೀವು ಟ್ಯಾಕ್ಸ್ ಕಟ್ತೀರಾ ಅಂದ್ರೂ ಅದನ್ನ ವೈಟ್ ಮಾಡೋಕ್ಕಾಗಲ್ಲ. ನಾನಾ ಥರ ವೇಗಳಿದಾವೆ ಅದನ್ನು ವೈಟ್ ಮಾಡೋಕ್ಕೆ. ಬಟ್ ಪಬ್ಲಿಕಲ್ಲಿ ಬಂದು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ತುಂಬ ಜನ ಮಾಡ್ತಾರೆ ಬ್ಲಾಕ್ನ ವೈಟ್. ಈ ಅಗ್ರಿಕಲ್ಚರ್ಗೆ ಹೋಗೋದೇ ಇವ್ರು ಇದಕ್ಕೆ. ಯಾಕೆ ಸಡನ್ಲಿ ನೀವು ಕೋವಿಡಿಂದ ನೋಡಿ ಸಡನ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗಳ ಪ್ರೈಸು ಜಾಸ್ತಿ ಆಗ್ಬಿಡ್ತು, ಯಾಕೆ ಹೇಳಿ? ಯಾಕಂದ್ರೆ ಅಗ್ರಿಕಲ್ಚರಲ್ಲಿ ವೈಟ್ನ ಮಾಡೋದು ತುಂಬ ಈಸಿ. ಅಲ್ಲಿ ನೀವೇನೋ ಬೆಳೆದಿರ್ತೀರಾ, ಒಂದು 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಏನೋ ಐಟಮ್ ಬೆಳೆದಿರ್ತೀರಾ, ಆ 20 ಲಕ್ಷ ಕೂಡ ಟ್ಯಾಕ್ಸ್ ಫ್ರೀ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಅಗ್ರಿಕಲ್ಚರ್ ಲ್ಯಾಂಡ್ಗಳಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಅದು ಕೂಡ ಗೊತ್ತಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಕಂಡಿಡಿಯುತ್ತೆ. ಬಟ್ ಇದಕ್ಕೆ ಇವ್ರು ಏನು ಮಾಡ್ತಾರೆ, ಬೇನಾಮಿ ಹೆಸರಲ್ಲಿ ಮಾಡ್ತಾರೆ, ತಾತನ ಹೆಸರಲ್ಲಿ, ತಂಗಿ ಹೆಸರಲ್ಲಿ, ಯಾರೋ ಬೇರೆ ಬೇರೆ ಹೆಸರಲ್ಲೆಲ್ಲ ಮಾಡ್ತಾರೆ. ನಾನೇ ನೋಡಿದೀನಿ, ಯಾರು ಗೊತ್ತೇ ಇರಲ್ಲ ಇವ್ರಿಗೆ, ಜಸ್ಟ್ ಅವ್ರ ಹೆಸರಲ್ಲೆಲ್ಲ ರಿಜಿಸ್ಟರ್ ಮಾಡಿರ್ತಾರೆ. ನಾಳೆ ಅವನೇನಾದ್ರೂ ಗೊಟ್ಟಕ್ಕಂದ್ರೆ ಆ ಆಸ್ತಿನೇ ಹೋಗ್ಬಿಡುತ್ತೆ. ಇಷ್ಟೊಂದೆಲ್ಲ ಯಾಕೆ ಕಾಂಪ್ಲಿಕೇಟ್ ಮಾಡ್ಕೊಂತಾರೋ ಗೊತ್ತಿಲ್ಲ. ಸಿಂಪಲ್ ಆಗಿ ಟ್ಯಾಕ್ಸ್ ಕಟ್ಬಿಟ್ಟು ಆ ದುಡ್ಡನ್ನ ವೈಟ್ ಆಗಿ ಇಟ್ಕೊಂಡ್ರೆ ತುಂಬಾ ಸೇಫ್ ಆಗಿರುತ್ತೆ, ನೆಮ್ಮದಿ ಇರುತ್ತೆ. ನಾಳೆ ಯಾರಿಗೂ ಎದುರ್ಕೊಳ್ಳೋದಿರಲ್ಲ. ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ನನ್ಗನ್ನಿಸ್ತಂಗೆ ತುಂಬಾ ಸ್ಟ್ರಿಕ್ಟ್ ಆಗ್ಬೋದು, ತುಂಬಾ ಪ್ರಾಬ್ಲಮ್ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ನೀವು ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡೋದೇ ಇಲ್ಲ. ಯಾರು ಕ್ಯಾಶಲ್ಲಿ ಕೊಡ್ತೀರಾ? ಯಾವುದೋ ಒಂದು ಐಟಮ್ ತಗೊಂತೀರಾ ಅಂಗಡಿಲಿ ಹೋಗಿ, ಒಂದು 2,000 ರೂಪಾಯಿ ಐಟಮ್ ತಗೊಂಡ್ರೆ ಫೋನ್ ಪೇ ಮಾಡ್ತೀರಾ, 5,000 ರೂಪಾಯಿ ಐಟಮ್ ತಗೊಂಡ್ರೆ ಫೋನ್ ಪೇ ಮಾಡ್ತೀರಾ. ಎಲ್ಲದಕ್ಕೂ ಡಿಜಿಟಲ್ಲೇ ಯೂಸ್ ಮಾಡ್ತಿದ್ದೀರಾ. ನೀವು ಅವನಿಗೆ ಡಿಜಿಟಲ್ ಆಗಿ ಪೇ ಮಾಡ್ತೀರಾ, ಅವ್ನ ಬ್ಯಾಂಕ್ ಅಕೌಂಟಿಗೆ ಪೇ ಮಾಡ್ತಿದ್ದೀರಾ. ಅವ್ನ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬಂದಿದೆ ಅಂದಮೇಲೆ ಏನಕ್ಕೆ ಬಂದಿದೆ ಅಂತ ತೋರಿಸ್ಲೇ
ತುಂಬಿಸ್ಲೇಬೇಕು. ಮೇ ಬಿ 10-20% ಅಲ್ಲಿ ಹೆಚ್ಚು ಕಡಿಮೆ ಮಾಡಬಹುದು, ಎಂಟೈರ್ ದುಡ್ಡು ಹೆಚ್ಚು ಕಡಿಮೆ ಮಾಡಕ್ ಬರಲ್ಲ. ಆಮೇಲೆ GST ಬಂದಿರೋದ್ರಿಂದ ಕೂಡ ಇಲ್ಲಿ ದುಡ್ಡನ್ನ ಹೇರಾಪೇರಿ ಮಾಡಕ್ಕಾಗಲ್ಲ. ಯಾಕಂದ್ರೆ GST ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಈಗ ನೀವು GST ನಲ್ಲಿ ಹೋಗಿ ಐಟಮ್ ನ ತಾಂಬರ್ತೀರಾ. ಎಕ್ಸಾಂಪಲ್ ಒಂದು 10 ಮಿಕ್ಸಿ ತಾಂಬರ್ತೀರಾ ಅನ್ಕೊಳ್ಳಿ. 10,000 ರೂಪಾಯಿ ಒಂದು ಮಿಕ್ಸಿ ಇದೆ, 10 ಮಿಕ್ಸಿ ತಾಂಬರ್ತೀರಾ. ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 1 ಲಕ್ಷ. ನೀವೇನ್ ಮಾಡ್ತೀರಾ, ತರಬೇಕಾದ್ರೆ ನಿಮ್ದು GST ನಂಬರ್ನ ಅಲ್ಲಿ ಕೊಟ್ಟು ತಂದಿರ್ತೀರಾ. ಯಾರ ಹತ್ರ ಡೀಲರ್ ಹತ್ರ ಹೋಗಿ ತಂದಿರ್ತೀರಾ. ತಂದ್ಬಿಟ್ಟು ನೀವು ನಿಮ್ಮ ಅಂಗಡಿನಲ್ಲಿ ಇಟ್ಕೊಂಡಿರ್ತೀರಾ. ಇವಾಗ ಯಾರೋ ಬಂದು ಕೇಳ್ತಾನೆ ಕಸ್ಟಮರ್, ನನಗೆ ಮಿಕ್ಸಿ ಕೊಡಿ ಅಂತ. ನೀವು ಅವನಿಗೆ GST ಇಲ್ದಂಗೆ ಕೊಡ್ತೀರಾ, ಬಿಕಾಸ್ ದುಡ್ಡು ಉಳ್ಸಕ್ಕೆ, ಅಥವಾ 18% ಕಸ್ಟಮರ್ಗೆ ಡಿಸ್ಕೌಂಟ್ ಕೊಟ್ಬಿಡೋಣ, ಕಸ್ಟಮರ್ ನಮ್ಮ ಹತ್ರನೇ ತಾಂತಾನೆ ಅಂತ ಡಿಸ್ಕೌಂಟ್ ಕೊಡ್ತೀರಾ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಈಗ ಸದ್ಯಕ್ಕೆ ಆಗ್ದಂಗೆ ಇರ್ಬೋದು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದ್ರೆ, ನೀವು ಅಲ್ಲಿ ತಂದಿರ್ತೀರಲ್ವಾ ಡೀಲರ್ ಹತ್ರ, ಅಲ್ಲಿ ನೀವು 10 ತಂದಿದ್ದೀರಾ, 10 ತಂದಿದ್ದೀರಾ, ಬಟ್ ನಿಮ್ಮ ಅಂಗಡಿನಲ್ಲಿ 9 ಇದೆ. ಬಟ್ ನೀವು ಗೌರ್ಮೆಂಟ್ಗೆ ಹೇಳ್ತಿದ್ದೀರಾ 1 ಸೇಲ್ ಆಗಿಲ್ಲ ಅಂತ. ಇದು ಹೆಂಗ್ ಲೆಕ್ಕಾಚಾರ ಆಗುತ್ತೆ? 10 ತಂದ್ಮೇಲೆ 10 ಸೇಲ್ ಆಗ್ಲೇಬೇಕು. 10 ಕೂಡ ನೀವು GST ಇಟ್ಕೊಂಡೇ ಸೇಲ್ ಮಾಡಬೇಕು. ಇನ್ವೆಂಟ್ರಿ ಅಂತ ಕರಿತೀವಿ. ಇನ್ವೆಂಟ್ರಿ 10 ಇದೆ ಅಂದಮೇಲೆ ಸೇಲ್ ಕೂಡ 10 ಆಗಿರ್ಬೇಕು. ಇಲ್ಲಾಂದ್ರೆ ಮ್ಯಾಚ್ ಆಗಲ್ಲ, ಬ್ಯಾಲೆನ್ಸ್ ಆಗಲ್ಲ. ಇದೇನಾಗುತ್ತೆ, ಫ್ರಾಡ್ ಗೊತ್ತಾಗುತ್ತೆ, ಅವ್ರು ನಿಮ್ಮ ಮೇಲೆ ಆಕ್ಷನ್ ತಗೊಳ್ತಾರೆ. ಆಕ್ಚುಲಿ GSTನವ್ರು ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಥರ. ಯಾಕಂದರೆ ಗೌರ್ಮೆಂಟ್ ಬಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ತಾ ಇದೆ. ಈಗ ಸುಮ್ಮನೆ ಅಗ್ರೆಸಿವ್ ಮಾಡಿಬಿಟ್ರೆ ಜನ ಎಲ್ಲ ದೊಂಬಿ ಹೇಳ್ತಾರೆ ಅಂತ ಯೋಚನೆ ಮಾಡ್ತಾ ಇದೆ. ಬಟ್ ಇವತ್ತಲ್ಲ ನಾಳೆ ಮಾಡೇ ಮಾಡ್ತಾರೆ. ಎಷ್ಟು ದಿವಸ ಸುಮ್ಮನೆ ಇರ್ತಾರೆ? ಒಂದು ದಿವಸ ವೋಟ್ ಬ್ಯಾಂಕ್, 2 ದಿವಸ ವೋಟ್ ಬ್ಯಾಂಕ್. ಪದೇ ಸುಮ್ಮನಿರಕ್ಕೆ ಚಾನ್ಸ್ ಇಲ್ಲ. ಇದನ್ನ ಮಾಡೇ ಮಾಡ್ತಾರೆ ಅಗ್ರೆಸಿವ್ ಆಗಿ. ಇವತ್ತು ಮಾಡ್ತಾರೋ ನಾಳೆ ಮಾಡ್ತಾರೋ ಗೊತ್ತಿಲ್ಲ. ಬ್ರೋ, ನ್ಯೂಸಲ್ಲಿ ಸ್ಟಾಕ್ ಮಾರ್ಕೆಟ್ ಇಂದ ತುಂಬ ಜನ ಯುವಕರು ನಿಮಾನ್ಸ್ ಪೇಷಂಟ್ ಆಗಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಇದು ನಿಜ? ನನ್ಗೊತ್ತು ಗೊತ್ತಿಲ್ಲ ಬ್ರೋ. ಯಾವ ನ್ಯೂಸಲ್ಲಿ ನೋಡಿದ್ರಿ? ಸ್ವಲ್ಪ ಲಿಂಕ್ನ ಕೆಳಗಡೆ ಶೇರ್ ಮಾಡಿ, ನಾವು ನೋಡೋಣ ನಿಮ್ಯಾನ್ಸ್ ಆಗಿದ್ದಾರೆ ಅಂತ. ಬ್ರೋ, ಈಗಿನ ಕಾಲದ ಜನ್ರೇಷನ್ಗೆ, ಯುವಕರಿಗೆ ಸ್ಟಾಕ್ ಮಾರ್ಕೆಟ್ ಅಷ್ಟೊಂದು ಎಫೆಕ್ಟ್ ಅಲ್ಲ, ಲೈಫೇ ಎಫೆಕ್ಟ್. ಯಾಕಂದರೆ ಇದಕ್ಕೆ ಮೇನ್ ರೀಸನು ಇನ್ಸ್ಟಾಗ್ರಾಮಲ್ಲಿ ಯಾರು ಏನು ತೋರಿಸ್ತಾರೆ ಎಲ್ಲಾನು ಇವ್ರು ಯುವಕರು ನಂಬ್ತಾ ಹೋಗ್ಬಿಡ್ತಾರೆ. ಆಮೇಲೆ ಇನ್ಸ್ಟಾಗ್ರಾಮ್ ಒಂಥರ ಯಾವ ರೀತಿ ಅಂದರೆ, ನಾನೊಂದು ವಿಡಿಯೋ ಮಾಡಿದ್ದೆ, ಫೇಕ್ ಡೋಪಮಿನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಈ ಫೇಕ್ ಡೋಪಮಿನ್ ಕ್ರಿಯೇಟ್ ಆಗಿ ನಾಳೆ ಒಂದು ದಿವಸ ರಿಯಲ್ ಡೋಪಮಿನ್ ಬಂದರೂ ಕೂಡ ಇವ್ರಿಗೆ ಅಷ್ಟೊಂದು ಮಜಾ ಬರಲ್ಲ. ಇದರಿಂದ ಏನಾಗ್ಬಿಡ್ತಾರೆ, ಡಿಪ್ರೆಸ್ ಆಗ್ಬಿಡ್ತಾರೆ. ಹೊಸ ವಿಷಯದ ಮೇಲೆ ಎಕ್ಸೈಟ್ಮೆಂಟ್ ಇರಲ್ಲ. ಇದರಿಂದ ಹೋಗಿ ನಿಮ್ಯಾನ್ಸಲ್ಲಿ ಅಡ್ಮಿಟ್ ಆಗಿರ್ಬೋದೇನೋ. ಸ್ಟಾಕ್ ಮಾರ್ಕೆಟಿಂದ ಅಲ್ಲ. ಸ್ಟಾಕ್ ಮಾರ್ಕೆಟ್ ನಿಮಗೆ ಬೇಜಾರು ಮಾಡಿಸುತ್ತೆ, ಖುಷಿನೂ ಪಡಿಸುತ್ತೆ. 2% ಮೇಲೋದ್ರೆ ಖುಷಿ ಆಗುತ್ತೆ, 2% ಕೆಳಗೆ ಬಂದರೆ ಬೇಜಾರಾಗುತ್ತೆ. ಸ್ಟಾಕ್ ಮಾರ್ಕೆಟಿಂದ ಅಲ್ಲ. ಮೇ ಬಿ ಯಾರೋ ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೊಂಡು ಆ ಥರ ಆಗಿರ್ಬೋದೇನೋ, ನನಗೆ ಗೊತ್ತಿಲ್ಲ ಯಾವುದು ನ್ಯೂಸ್ ಅಂತ. ದಯವಿಟ್ಟು ಕೆಳಗಡೆ ಯೂಟ್ಯೂಬ್ ಲಿಂಕ್ನ ಪೇಸ್ಟ್ ಮಾಡಿ. ಸರ್, ಭಾರತದ ಗೌರ್ಮೆಂಟು ಭಾರತದ ಜನರಿಂದ ತುಂಬ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ. ಆ ಟ್ಯಾಕ್ಸ್ ದುಡ್ಡನ್ನು ಭಾರತ ಮಾಡಿರುವ ಸಾಲ ತೀರಿಸಬಹುದಲ್ವಾ? ಅದರಿಂದನೇ ಸಾಲ ತೀರಿಸೋದು. ಸಾಲ ತೀರ್ಸಕ್ಕಾಗಲ್ಲ, ಜಸ್ಟ್ ಇಂಟ್ರೆಸ್ಟೇ ಪೇ ಮಾಡ್ತಾರೆ. ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿ, ಟೋಟಲ್ ಇಂಟ್ರೆಸ್ಟ್ ಪೇಡ್ ಬೈ ಗೌರ್ಮೆಂಟ್ ಇನ್ ಪರ್ಸೆಂಟೇಜ್ ಅಂತ. 37% ಗೌರ್ಮೆಂಟಿಗೆ ಬರೋ ರೆವಿನ್ಯೂನಲ್ಲಿ ಜಸ್ಟ್ ಇಂಟ್ರೆಸ್ಟ್ ತೀರ್ಸಕ್ಕೆ ಖರ್ಚು ಮಾಡ್ತಾರೆ. 100 ರೂಪಾಯಿ ಏನಾದರೂ ಗೌರ್ಮೆಂಟ್ ದುಡಿತಾ ಇದೆ ಅಂದರೆ ಅದರಲ್ಲಿ 37 ರೂಪಾಯಿ ಜಸ್ಟ್ ಇಂಟ್ರೆಸ್ಟ್ ಕಟ್ಟಕ್ಕೆ ಹೋಗ್ತಾ ಇದೆ. ಅಸ್ಲೆಲ್ಲಿಂದ ಕೊಡೋಕ್ಕಾಗುತ್ತೆ? ಯಾವಾಗ ಕೊಡೋಕ್ಕಾಗುತ್ತೆ? ನನ್ನ ಪ್ರಕಾರ ಚಾನ್ಸೇ ಇಲ್ಲ ಅಸ್ಲು ಕೊಡೋಕ್ಕೆ. ಇನ್ನೂ 20 ರೂಪಾಯಿ ಅಸ್ಲು ಕೊಟ್ಟರೆ ಬೇರೆ ಕಡೆ ದುಡ್ಡೆಲ್ಲಿ ಸ್ಪೆಂಡ್ ಮಾಡ್ತೀರಾ? ಬೇರೆ ಕಡೆ ದುಡ್ಡೆಲ್ಲಿ ಖರ್ಚು ಮಾಡ್ತೀರಾ? ಸ್ಯಾಲ್ರಿ ಹೆಂಗೆ ಕೊಡ್ತೀರಾ ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ? ರೋಡು, ಬ್ರಿಡ್ಜು ಇವೆಲ್ಲ ಎಲ್ಲಿಂದ ಬಿಲ್ಡ್ ಮಾಡೋಕ್ಕಾಗುತ್ತೆ? ಆಗದೇ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಸಾಲಗಳನ್ನ ತೀರ್ಸೋದೇ ಇಲ್ಲ, ಸಾಲ ಮಾಡ್ತಾನೆ ಹೋಗ್ತಾ ಇರ್ತವೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಈ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ದೇಶ ಸುಭದ್ರ ಆಗಿರಲು ಎಷ್ಟು ಸಾಲದ ಅಗತ್ಯ ಮತ್ತು ಲಿಮಿಟ್ಗಳನ್ನು ತಿಳಿಸಿ, ಮತ್ತು ಒಂದು ರಾಜ್ಯ ಯಾವುದಕ್ಕೆ ಸಾಲ ಮಾಡೋದು ಒಳ್ಳೆಯದು ಅಂತ ಹೇಳಿ. ದೇಶ ಸುಭದ್ರವಾಗಿರ್ಬೇಕಂದ್ರೆ ಇಷ್ಟು ಸಾಲ ಮಾಡ್ಬೇಕು, ಅಷ್ಟು ಸಾಲ ಮಾಡ್ಬೇಕಂತ ಏನಲ್ಲ. ಎಷ್ಟೋ ಜನ ಹೇಳ್ತಾರೆ ಇಂಡಿಯಾದಲ್ಲಿ 150 ಲಕ್ಷ ಕೋಟಿ ಸಾಲ ಇದೆ, ಹಿಂದೆ ಅದು ಜಸ್ಟ್ 50 ಲಕ್ಷ ಕೋಟಿ ಇತ್ತು, 3 ಪಟ್ಟು ಜಾಸ್ತಿ ಆಗಿದೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಆ ರೀತಿ ನೋಡೋದಲ್ಲ. ಅದನ್ನ ನಾವು ಡೆಟ್ ಟು GDP ಜೊತೆ ನೋಡಬೇಕು. ಅಂದ್ರೆ ದೇಶ ಎಷ್ಟು ದುಡಿತಿದೆ ಅದೇ ತಕ್ಕನಂಗೆ ಸಾಲ ಮಾಡ್ತಿದ್ಯಾ ಅಂತ. ಅದನ್ನ ನಾವು ಡೆಟ್ ಟು GDP ಅಂತ ಕರಿತೀವಿ. ಈ ಡೆಟ್ ಟು GDP ರೇಷಿಯೋ 70% ಗಿಂತ ಕೆಳಗಿರಬೇಕು ನಾರ್ಮಲಿ ಸ್ಟೇಬಲ್ ಎಕನಾಮಿಗೆ. ಸ್ಟೇಬಲ್ ಆಗಿರ್ಬೇಕಂದ್ರೆ ಅಂದ್ರೆ ಗೌರ್ಮೆಂಟ್ ಏನಾದ್ರು 100 ರೂಪಾಯಿ ದುಡಿತಾ ಇದೆ ಅಂದ್ರೆ 70 ರೂಪಾಯಿ ಸಾಲ ಇದ್ರೆ ಪರವಾಗಿಲ್ಲ, ಸಸ್ಟೈನ್ ಆಗ್ಬೋದು. ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕಷ್ಟ ಆಗುತ್ತೆ ಗೌರ್ಮೆಂಟ್ ಸರ್ವೈವ್ ಆಗಕ್ಕೆ. ಮತ್ತೆ ಇದರಲ್ಲಿ ಎಕ್ಸ್ಟರ್ನಲ್ ಡೆಟ್ ಮತ್ತೆ ಇಂಟರ್ನಲ್ ಡೆಟ್ ಅಂತ ಇರುತ್ತೆ. ಎಕ್ಸ್ಟರ್ನಲ್ ಡೆಟ್ ಅಂದ್ರೆ ಇವರು ಡಾಲರ್ ಇಂದ ಸಾಲ ಮಾಡಿರ್ತಾರೆ, ಬೇರೆ ಬೇರೆ ದೇಶಗಳಿಂದ ಸಾಲ ಮಾಡಿರ್ತಾರೆ. ಇಂಟರ್ನಲ್ ಡೆಟ್ ಅಂದ್ರೆ ನಮ್ಮಂತ ನಿಮ್ಮಂತರ ಸಾಲ ಮಾಡಿರ್ತಾರೆ. ನೀವು PF ಅಲ್ಲಿ ದುಡ್ಡು ಹಾಕ್ತೀರಾ, ಅದು ಸಾಲನೆ. ಮತ್ತೆ EPF ಅಲ್ಲಿ ದುಡ್ಡು ಹಾಕ್ತೀರಾ, ಅದು ಸಾಲನೆ. ಗೌರ್ಮೆಂಟ್ ಬಾಂಡ್ ಬೈ ಮಾಡ್ತೀರಲ್ವಾ, SDB, ಅದು ಕೂಡ ಸಾಲನೆ. ಮತ್ತೆ ನೀವು ಬಾಂಡ್ ಬೈ ಮಾಡೋದು ಸಾಲನೆ. ನೀವೆಲ್ಲ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ಗೌರ್ಮೆಂಟ್ಗೆ ಸಾಲನೆ. ಸುಕನ್ಯಾ ಸಮೃದ್ಧಿನಲ್ಲಿ ಇನ್ವೆಸ್ಟ್ ಮಾಡ್ತೀರಲ್ಲ, ಅದೇನದು, ಅದು ಸಾಲನೆ. ಎಲ್ಲ ಸಾಲನೆ. ಇದರಿಂದ ಜನಗಳ ಹತ್ರ ಇಸ್ಕೊಂಡಿರೋ ದುಡ್ಡಿಗೆ ಗೌರ್ಮೆಂಟು ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಬೇರೆ ಕಡೆ ಇಸ್ಕೊಂಡಿರೋ ದುಡ್ಡಿಂದ ಗೌರ್ಮೆಂಟಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಜನಗಳ ಹತ್ರ ಇಸ್ಕೊಂಡಿರೋ ದುಡ್ಡು ವಾಪಸ್ ಕೊಡೋಕೆ ಗೌರ್ಮೆಂಟ್ ನೋಟ್ ಪ್ರಿಂಟ್ ಮಾಡಿ ಕೊಟ್ಬಿಡ್ಬೋದು. ನಿಮ್ಮ ಹತ್ರ 1 ಲಕ್ಷ ಸಾಲ ಮಾಡಿದೀನಿ ಅಂದ್ರೆ 1 ಲಕ್ಷ ಸಾಲನ ಪ್ರಿಂಟ್ ಮಾಡಿ ನಿಮಗೆ ಕೊಟ್ಬಿಟ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ? ನೀವು ಇನ್ವೆಸ್ಟ್ ಮಾಡಿದ್ದು 1 ಲಕ್ಷ, ನಾನು ನಿನ್ಗೆ 1 ಲಕ್ಷ ಕೊಡ್ತಿದ್ದೀನಿ, ಇಸ್ಕೊಂಡು ಹೋಗ್ತಾ ಇರೋ ಅಷ್ಟೇ. ಅದೇ ಹೊರಗಡೆ ದೇಶದಲ್ಲಿ ಸಾಲ ಮಾಡೋದು ಪ್ರಾಬ್ಲಮ್. ಹೊರಗಡೆ ದೇಶದಲ್ಲಿ ಏನಾದ್ರು
ಸಾಲ ಮಾಡಿದಿದ್ರೆ ಏನಾಗುತ್ತೆ, ಅವರಿಗೆ ಡಾಲರಲ್ಲಿ ಕೊಡಬೇಕು. ಇವರು ರುಪಿ ಪ್ರಿಂಟ್ ಮಾಡಿ ಡಾಲರಲ್ಲಿ ಹೆಂಗೆ ಕೊಡೋಕ್ಕಾಗುತ್ತೆ? ಡಾಲರೇ ಬೈ ಮಾಡಬೇಕು. ಅವಾಗ ಏನಾಗುತ್ತೆ, ಇವರು ಜಾಸ್ತಿ ನೋಟ್ನ ಪ್ರಿಂಟ್ ಮಾಡಿಬಿಟ್ಟು ಹೋಗಿ ಡಾಲರ್ನ ಬೈ ಮಾಡೋಕೆ ಹೋದಾಗ ಡಾಲರ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಬಿಕಾಸ್ ಮುಂಚೆ $100 ಕೊಟ್ಬಿಟ್ಟು $1 ಬೈ ಮಾಡ್ತಾ ಇದ್ರಿ, ಇವಾಗ $200 ಕೊಟ್ಬಿಟ್ಟು $1 ಬೈ ಮಾಡೋಕೆ ಹೋದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಡಾಲರ್ ಪ್ರೈಸು ಜಾಸ್ತಿ ಆಗುತ್ತೆ. ಮ್ಯಾಚೇ ಆಗಲ್ಲ. ಆರ್ಟಿಫಿಷಿಯಲ್ ನೀವು ಸಪ್ಲೈ ಕ್ರಿಯೇಟ್ ಮಾಡಿದ್ರೆ ಡಾಲರ್ ಪ್ರೈಸ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ದೇಶ ಮುಳುಗೋಗುತ್ತೆ. ಮತ್ತೆ ಯಾರ ಹತ್ರ ಹೋಗಿ ಸಾಲ ಮಾಡಬೇಕಾಗುತ್ತೆ, IMF ಹತ್ರ ಹೋಗಿ ಬೇಡ್ಕೊಬೇಕಾಗುತ್ತೆ, ದುಡ್ಡು ಕೊಡಿ ಅಂತ. ಆಕ್ಚುಲಿ ನಮ್ಮ ಇಂಡಿಯಾದು ಎಕ್ಸ್ಟರ್ನಲ್ ಡೆಟ್ ಟು GDP ತುಂಬಾ ಕಡಿಮೆ ಇದೆ. ನಾವು ಇದನ್ನೇ ನೋಡ್ಬೇಕಾಗಿರೋದು, ಎಕ್ಸ್ಟರ್ನಲ್ ಡೆಟ್ ಟು GDP. ಇಂಟರ್ನಲ್ ಡೆಟ್ ಟು GDP ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ನಮಗೆ, ಅಷ್ಟೊಂದು ಏನು ಎಫೆಕ್ಟ್ ಮಾಡಲ್ಲ. ಎಕ್ಸ್ಟರ್ನಲ್ ಡೆಟ್ ಟು GDP ತುಂಬಾ ಮ್ಯಾಟ್ರ್ ಆಗುತ್ತೆ. ಮತ್ತೆ ನೀವು ಕೇಳಿದ್ರಿ ಈ ಸಾಲ ಮಾಡಿರೋ ದುಡ್ಡನ್ನ ಗೌರ್ಮೆಂಟ್ ಏನು ಮಾಡ್ಬೇಕಂತ. ಗೌರ್ಮೆಂಟ್ ಏನು ಮಾಡ್ಬೇಕಂದ್ರೆ ಪ್ರೊಡಕ್ಟಿವ್ ಕೆಲಸದಲ್ಲಿ ಇನ್ವೆಸ್ಟ್ ಮಾಡಬೇಕು. ಹಳ್ಳಿಗಳಲ್ಲಿ ರೈತರಿಗೆ ಏನೋ ಸಬ್ಸಿಡಿ ಕೊಟ್ಟು ಮತ್ತೆ ಬೆಳೆಗಳನ್ನ ಕಮ್ಮಿ ಮಾಡಿ ಬೆಳೆ ಜಾಸ್ತಿ ಬೆಳೆಯಂಗೆ ಏನಾದರೂ ಹೆಲ್ಪ್ ಮಾಡೋದು, ಮತ್ತು ರೋಡ್ಗಳು ಕಟ್ಟೋದು, ಮತ್ತು ಅಲ್ಲಿ ಡ್ಯಾಮ್ಗಳು ಕಟ್ಟೋದು, ಏನಾದರೂ ಈ ಥರ ಪ್ರೊಡಕ್ಟಿವ್ ಕೆಲಸ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ಗಳು ಪ್ರೊಡಕ್ಟಿವ್ ಕೆಲಸ ಮಾಡಿದ್ರೆ ಏನಾಗುತ್ತೆ, ನೀವು ಜಸ್ಟ್ ಒಬ್ಬ ರೈತಂಗೆ ದುಡ್ಡು ಕೊಟ್ಟರೆ ರೈತ ಏನು ಮಾಡ್ತಾನೆ, ಇಬ್ಬರು ಕೂಲರ್ನ ಕರ್ಕೊಂಬರ್ತಾನೆ, ಮತ್ತು ಒಬ್ಬ ಟ್ಯಾಕ್ಟ್ರಿ ಓಡಿಸೋನ ಕರ್ಕೊಂಬರ್ತಾನೆ. ಇಲ್ಲಿ ಟ್ಯಾಕ್ಟ್ರಿ ಸೇಲ್ ಆಯಿತು, ಮತ್ತು ಟ್ಯಾಕ್ಟ್ರಿ ಓಡಿಸೋನ್ಗೆ ದುಡಿಮೆ ಬಂತು, ಮತ್ತು ಇಬ್ಬರು ಕೂಲಿಯರ್ ಕೆಲಸರಿಗೂ ದುಡಿಮೆ ಹೋಯ್ತು. ಗೌರ್ಮೆಂಟು $100 ಸ್ಪೆಂಡ್ ಮಾಡಿದ್ರೆ ಅದು $300 ಆಗಿ ಎಕಾನಮಿನಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. $300 ಹೊಸ ದುಡ್ಡನ್ನ ಕ್ರಿಯೇಟ್ ಮಾಡುತ್ತೆ. ಅದೇ ನೀವು ಯಾರ ಕೈಲಾದರೂ $2,000 ಕೊಟ್ಟರೆ ಅದೇನಾಗುತ್ತೆ, ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಲ್ಲ, ಅದು ಅಲ್ಲಿಗಲ್ಲೇ ಸರಿಯಾಗಿಬಿಡುತ್ತೆ. ಇವ್ರು ಪ್ರೊಡಕ್ಟಿವ್ ಕಡೆ ಇನ್ವೆಸ್ಟ್ ಮಾಡಲ್ಲ. ಮತ್ತು ನೀವು ಒಂದು ಸಲ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಈಗ ನೀವು ಯಾವುದೋ ರೈತರ ಹತ್ರ ಹೋಗ್ಬಿಟ್ಟು ಒಳ್ಳೆ ಬೆಳೆ ಬೆಳೆಯೋಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ರೈತರಿಗೆ ಟ್ರೈನ್ ಮಾಡಿದ್ದೀರಾ. ಇವಾಗ ರೈತ ಆ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಎವ್ರಿ ಇಯರ್ ದುಡಿತಾನೆ. ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಪದೇ ಪದೇ ಇನ್ವೆಸ್ಟ್ಮೆಂಟ್ ಬರ್ತಾ ಇರುತ್ತೆ. ಲೈಕ್ ಎಜುಕೇಷನ್ ಇದ್ದಂಗೆ, ಎಜುಕೇಷನ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡಬೇಕು, ಹೆಲ್ತ್ ಕೇರ್ ಮೇಲೆ ಸ್ಪೆಂಡ್ ಮಾಡಬೇಕು. ಹೆಲ್ತ್ ಕೇರ್ ಅಂದರೆ ಈಗ ಒಬ್ಬ ವ್ಯಕ್ತಿ ನಾನೊಂದು ವರ್ಷ $2 ಲಕ್ಷ ದುಡಿತೀನಿ ಅನ್ಕೊಳ್ಳಿ, ನಾನು ಇದರಲ್ಲಿ $1 ಲಕ್ಷ ಜಸ್ಟ್ ಹಾಸ್ಪಿಟ್ಲಿಗೆ ಸ್ಪೆಂಡ್ ಮಾಡ್ತಿದ್ದೀನಿ ಅಂದರೆ ನಾನು ಇದು ಸ್ಪೆಂಡ್ ಮಾಡಿದ್ದು ನನಗೆ ಫ್ಯೂಚರಲ್ಲಿ ಏನು ಹೆಲ್ಪ್ ಆಗಲ್ಲ, ಫ್ಯೂಚರಲ್ಲಿ ಯಾವುದೇ ರೀತಿ ರಿಟರ್ನ್ ಕೊಡಲ್ಲ. ನಾನು ಅದೇ ಏನಾದರೂ ಪ್ರೊಡಕ್ಟಿವ್ ಕೆಲಸದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ನಾಳೆ ಇದು ರಿಟರ್ನ್ ಕೊಡ್ತಾ ಇತ್ತು. ಜಸ್ಟ್ ಸ್ಟಾಕ್ ಮಾರ್ಕೆಟು, FD ಈ ಥರ, ಗೋಲ್ಡು ಈ ಥರ ಅಲ್ಲ. ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಿಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ರಿಟರ್ನ್ ಕೊಡುತ್ತೆ. ಅಂಥದ್ರಲ್ಲಿ ಅವ್ನು ಇನ್ವೆಸ್ಟ್ ಮಾಡ್ಕೊಂತ ಇದ್ದ. ಈಗ ಜಸ್ಟ್ ಹಾಸ್ಪಿಟ್ಲಿಗೆ ಸ್ಪೆಂಡ್ ಮಾಡೋದ್ರಿಂದ ಆ ದುಡ್ಡು ವಾಪಸ್ ಬರಲ್ಲ, ವೇಸ್ಟ್. ಅದಕ್ಕೆ ಗೌರ್ಮೆಂಟ್ ಏನು ಮಾಡಬೇಕು, ಇದನ್ನೆಲ್ಲ ಗೌರ್ಮೆಂಟ್ ತಲೆ ಮೇಲೆ ಹಾಕೊಬೇಕು. ಹೆಲ್ತ್ ಕೇರ್ ಇದನ್ನೆಲ್ಲ ಗೌರ್ಮೆಂಟ್ ಫ್ರೀ ಮಾಡಬೇಕು. ಬಟ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಅಷ್ಟು ಈಸಿ ಅಲ್ಲ. ನೀವು ಯಾವುದೋ ಕಂಟ್ರಿನ ಕಂಪೇರ್ ಮಾಡ್ಬಿಡ್ತೀರಾ, ಆ ಕಂಟ್ರಿನಲ್ಲಿ ಫ್ರೀಯಾಗಿ ಹೆಲ್ತ್ ಕೇರ್ ಇದೆ, ಈ ಕಂಟ್ರಿನಲ್ಲಿ ಫ್ರೀಯಾಗಿ ಹೆಲ್ತ್ ಕೇರ್ ಇದೆ ಅಂತ. ಆ ಕಂಟ್ರಿನಲ್ಲಿ ಜಾಸ್ತಿ ಜನ ಟ್ಯಾಕ್ಸ್ ಕಟ್ತಾರೆ. ನಮ್ಮ ಇಂಡಿಯಾದಲ್ಲಿ ಜಸ್ಟ್ 1 to 2% ಜನ ಟ್ಯಾಕ್ಸ್ ಕಟ್ತಾರೆ. ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ, GST ಅದು ಇದು ಅಂತ ನೀವು ಹೇಳ್ಬೋದು. ಸ್ಟಿಲ್ ನೀವೇ ಯೋಚನೆ ಮಾಡಿ, $1 ಲಕ್ಷ ದುಡಿಯೋನು $1 ಲಕ್ಷ ಹೋಗಿ ಸ್ಪೆಂಡ್ ಮಾಡ್ತಾನೆ ಅನ್ಕೊಳ್ಳಿ, ಆ ತಿಂಗಳಲ್ಲಿ ಅವನು 18% GST ಕಟ್ಟಿದಾನೆ ಅನ್ಕೊಳ್ಳಿ, ಅವನು 18,000 GST ಕಟ್ಟಿರ್ತಾನೆ. 10,000 ದುಡಿಯೋನು $1,800 GST ಕಟ್ಟಿರ್ತಾನೆ. ಇದರಿಂದ $1 ಲಕ್ಷ ದುಡಿಯೋರು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ? 10,000 ದುಡಿಯೋರು ಎಷ್ಟು ಜನ ಇದ್ದಾರೆ? ಇವರೇ ಜಾಸ್ತಿ, 90% ಇವರೇ ಜಾಸ್ತಿ ಇದಾರೆ. ಇದರಿಂದ ಟ್ಯಾಕ್ಸ್ ಕಲೆಕ್ಷನ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ಒನ್ಸ್ ಎಲ್ಲರೂ ಚೆನ್ನಾಗಿ ದುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೌರ್ಮೆಂಟಿಗೂ ಟ್ಯಾಕ್ಸ್ ಕಲೆಕ್ಷನ್ ಬರುತ್ತೆ. ಗೌರ್ಮೆಂಟ್ ಆ ರೀತಿ ಸ್ಪೆಂಡ್ ಮಾಡ್ಬೋದು, ಹೆಲ್ತ್ ಕೇರ್ ಮೇಲೆ, ಎಜುಕೇಶನ್ ಮೇಲೆ ಸ್ಪೆಂಡ್ ಮಾಡ್ಬೋದು. ಬಟ್ ಇವಾಗ ನಮ್ಮ ಗೌರ್ಮೆಂಟ್ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನಮ್ಗೆ ಇನ್ನು ಬೇಸಿಕ್ ನೀಡ್ಗಳಿಗೆ ಗೌರ್ಮೆಂಟ್ ದುಡ್ಡು ಸ್ಪೆಂಡ್ ಮಾಡ್ತಾ ಇದೆ. ಗೌರ್ಮೆಂಟ್ ಇವಾಗ ಹೇಳ್ತಾರೆ ನಾವು ರೂರಲಲ್ಲಿ ಇವಾಗ ಎಲೆಕ್ಟ್ರಿಫಿಕೇಶನ್ ಮಾಡ್ತಾ ಇದೀವಿ, ಇಷ್ಟು ಹಳ್ಳಿಗಳಿಗೆ ನಾವು ಕರೆಂಟ್ ಕೊಟ್ಟಿದೀವಿ ಅಂತ. ಇನ್ನು ಈಗ ಕರೆಂಟ್ ಕೊಡ್ತಾ ಇದ್ದಾರೆ. ಇವ್ರು ಯಾವಾಗ ಲ್ಯಾಪ್ಟಾಪ್ ಓಪನ್ ಮಾಡೋದು, ಯಾವಾಗ ಮೊಬೈಲ್ ನೋಡೋದು, ನೆಟ್ವರ್ಕ್ ಯಾವಾಗ ಬರೋದು ಊರಿಗೆ? ಇನ್ನು ಎಷ್ಟಿಂದ ಇದೀವಿ ನಾವು? ಬಹಳ ಮುಂದುವರಿಬೇಕು. ಇಟ್ ಟೇಕ್ ಲಾಟ್ ಆಫ್ ಟೈಮ್. ನೋಡೋಣ 10-20 ವರ್ಷದಲ್ಲಿ ನಮ್ಮ ದೇಶ ಏನಾಗಬಹುದು ಅಂತ. ಸರ್, ವಿಜಯ್ ಕೇಡಿಯಾ ಹೊಂದಿರುವ ಪೋರ್ಟ್ಫೋಲಿಯೋ ಆಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇದು ಓಕೆನಾ ಸರ್? ಅಷ್ಟೊಂದು ಹೆಂಗೆ ಇನ್ವೆಸ್ಟ್ ಮಾಡಿದ್ರಿ ಬ್ರೋ? ವಿಜಯ್ ಕೇಡಿಯಾ ಅದೆಲ್ಲನೂ ಏನಿದೆ ವಿಜಯ್ ಕೇಡಿಯಾ ಪೋರ್ಟ್ಫೋಲಿಯೋದಲ್ಲಿ? ಪಟೇಲ್ ಇಂಜಿನಿಯರಿಂಗು, ಅದ್ವೈತ್ ಎನರ್ಜಿ, ಓಮ್ ಇನ್ಫ್ರಾ, ಪ್ರಿಸಿಷನ್ ಕಮ್ ಶಾಫ್ಟ್, ಅತುಲ್ ಆಲ್ಟೋ, ಎಲಿಕಾನ್ ಇಂಜಿನಿಯರಿಂಗು, ಈ ಥರ ತುಂಬ ಸ್ಟಾಕ್ಸ್ ಇದಾವೆ. ಇದರಲ್ಲೆಲ್ಲದರಲ್ಲೂ ಇನ್ವೆಸ್ಟ್ ಮಾಡಿದ್ದೀರಾ? ಅರೌಂಡ್ 1 2 3 4 5 6 7 8 9 10 11 12 13 14 15 ಅರೌಂಡ್ 25 ಸ್ಟಾಕ್ಸ್ ಇದಾವೆ. 25 ಸ್ಟಾಕ್ಸಲ್ಲೂ ಇನ್ವೆಸ್ಟ್ ಮಾಡಿದ್ದೀರಾ? ಆಮೇಲೆ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಪೋರ್ಟ್ಫೋಲಿಯೋದಲ್ಲಿ ಪೊಸಿಷನ್ ಅಂತ ಇರುತ್ತೆ. ಅಂದರೆ ನೀವು 10 ಸ್ಟಾಕ್ ಬೈ ಮಾಡಿದ್ದೀರಾ ಅಂದ್ಕೊಳ್ಳಿ. ಎಕ್ಸಾಂಪಲ್ HDFC ಬ್ಯಾಂಕು, ICICI ಬ್ಯಾಂಕು, SBI ಈ ಥರ 10 ಸ್ಟಾಕ್ ಬೈ ಮಾಡಿದ್ದೀರಾ. 10 ಸ್ಟಾಕಲ್ಲಿ ನೀವು ಯಾವ ಸ್ಟಾಕಿಗೆ ಯಾವ ರೀತಿ ವೆಯ್ಟೇಜ್ ಕೊಡ್ತೀರಾ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ. ಎಕ್ಸಾಂಪಲ್ ನಿಮಗೆ HDFC ಬ್ಯಾಂಕು ಚೆನ್ನಾಗಿ ಅನಿಸ್ತು ಅಂದ್ಕೊಳ್ಳಿ, ಜಸ್ಟ್ ಎಕ್ಸಾಂಪಲ್ ಇದು. HDFC ಬ್ಯಾಂಕ್ ಚೆನ್ನಾಗಿ ಅನಿಸ್ತು ಅಂದ್ಕೊಳ್ಳಿ, ನೀವು 10 ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತೀರಲ್ಲ, ಅದರಲ್ಲಿ HDFC ಬ್ಯಾಂಕಿಗೆ 15% ವೆಯ್ಟೇಜ್ ಕೊಟ್ಟಿರ್ತೀರಾ. 10 ಸ್ಟಾಕಲ್ಲಿ HDFC ಬ್ಯಾಂಕಿಗೆ 15% ವೇಟೇಜ್ ಕೊಟ್ಟಿರ್ತೀರಾ, ಇನ್ಯಾವುದೋ ಸ್ಟಾಕಿಗೆ 5% ಕೊಟ್ಟಿರ್ತೀರಾ. ಈ ಥರ ನಾವು ಮಾಡಬೇಕು. ಈಗ ವಿಜಯ್ ಕೇಡಿಯಾ ಯಾವುದಾದ್ರು ಆ ಥರ ವೇಟೇಜ್ ಯಾವ್ದು ಜಾಸ್ತಿ ಕೊಟ್ಟಿದ್ದಾರೆ, ಯಾವ್ದು ಕಮ್ಮಿ ಕೊಟ್ಟಿದ್ದಾರೆ, ಅದೇ ರೀತಿ ಕಾಪಿ ಮಾಡಬೇಕು. ಮಾಡಿದ್ರೆ ನೀವೇನು ಮಾಡ್ತೀರಾ, ಜಸ್ಟ್ ಬ್ಲೈಂಡಾಗಿ ಎಲ್ಲನೂ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಮತ್ತೆ ಏನಾಗುತ್ತೆ, ನಾಳೆ ಇದ್ರಾಗ ಯಾವುದೋ ಒಂದು ಸ್ಟಾಕ್ ಕೆಳಗೆ ಬೀಳುತ್ತೆ, ಕೆಳಗೆ ಬಿದ್ದಾಗ ಏನು ಮಾಡ್ತೀರಾ, ನೀವು ಅದನ್ನೇ ಆವ್ರೇಜ್ ಮಾಡ್ತಾ ಹೋಗ್ತೀರಾ, ಹೊಸ ಸ್ಟಾಕಲ್ಲಿ ಎಂಟ್ರಿ ಆಗಲ್ಲ.
ಅಂದರೆ ವಿಜಯ್ ಕೇಡಿಯ ಹೊಸ ಸ್ಟಾಕಲ್ಲಿ ಎಂಟ್ರಿ ಆಗೋದು ನಿಮಗೆ ಗೊತ್ತೂ ಆಗಲ್ಲ. ಯಾಕಂದರೆ ಆಸ್ ಪರ್ ದಿ ಸೆಬಿ ಏನು ರೂಲ್ಸ್ ಇರೋದಂದರೆ, ಯಾರಾದರೂ ಇಂಡಿವಿಜುವಲ್ಸು ಅಂದರೆ ನಿಮ್ಮ ಥರ ಇಂಡಿವಿಜುವಲ್ಸು ಯಾವುದಾದ್ರು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಆ ಕಂಪ್ನಿಯ 1%ಗಿಂತ ಜಾಸ್ತಿ ಹೋಲ್ಡಿಂಗ್ ನಮ್ಮ ಹತ್ರ ಇದ್ದರೆ ಅದನ್ನು ಆ ಕಂಪ್ನಿ ಬಂದುಬಿಟ್ಟು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಅಂತ. ಎಕ್ಸಾಂಪಲ್ ತಗೊಳ್ಳಿ, ಈ ಕಂಪ್ನಿದು ವರ್ತು 100 ಕೋಟಿ ಇದೆ ಅಂದ್ಕೊಳ್ಳಿ. 100 ಕೋಟಿ ಇದೆ, ನಾನು ಈ ಕಂಪ್ನಿನಲ್ಲಿ 1 ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ. ದಟ್ ಮೀನ್ಸ್ 1% ನಾನು ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಇವಾಗ ಈ ಕಂಪ್ನಿ ಪಬ್ಲಿಕಲ್ಲಿ ಬಂದುಬಿಟ್ಟು ನನ್ನ ಹೆಸರನ್ನು ತೋರಿಸ್ಬೇಕು, ಇವ್ರು ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಕಂಪ್ನಿನಲ್ಲಿ ಅಂತ. ಪಬ್ಲಿಕ್ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಅಲ್ಲಿ ತೋರಿಸ್ಬೇಕು. ಅವಾಗಲೇ ಪಬ್ಲಿಕಲ್ಲಿ ಗೊತ್ತಾಗುತ್ತೆ. ಈಗ ವಿಜಯ್ ಕೇಡಿ ಯಾವುದೋ ಒಂದು ಸ್ಟಾಕ್ಸಲ್ಲಿ ಎಂಟ್ರಿ ಆಗ್ತಿದ್ದಾರೆ ಅಂದರೆ 1% ಸಡನ್ನಾಗಿ ಹೋಗಿ ಎಂಟ್ರಿ ಆಗಲ್ಲ. ಈಗ 1,000 ಕೋಟಿ ಕಂಪ್ನಿನಲ್ಲಿ 1% ಎಂಟ್ರಿ ಆಗಬೇಕಂದ್ರೆ 10 ಕೋಟಿ ಇನ್ವೆಸ್ಟ್ ಮಾಡಬೇಕು. 2,000 ಕೋಟಿ ಕಂಪ್ನಿನಲ್ಲಿ 1% ಎಂಟ್ರಿ ಆಗಬೇಕಂದ್ರೆ 20 ಕೋಟಿ ಇನ್ವೆಸ್ಟ್ ಮಾಡಬೇಕು. ಸಡನ್ನಾಗಿ ಎಂಟ್ರಿ ಆಗಲ್ಲ, ನಿಧಾನಕ್ಕೆ ಎಂಟ್ರಿ ಆಗ್ತಾ ಇರ್ತಾರೆ. ಸ್ಟಾಕ್ ಆಲ್ರೆಡಿ ಮೇಲ್ ಹೋದ್ಮೇಲೆ ಅವ್ರು ಬಂದು ರಿಪೋರ್ಟ್ ಮಾಡ್ತಾರೆ. ಇಲ್ಲಿ ಅವ್ರು ಎಂಟ್ರಿ ಆಗಿ ಎಷ್ಟೋ ದಿವಸ ಆದಮೇಲೆ ಬಂದ್ಬಿಟ್ಟು ರಿಪೋರ್ಟ್ ಮಾಡ್ತಾರೆ. ಅವಾಗ ನಮಗೆ ಗೊತ್ತಾಗಲ್ಲ, ನೀಟಾಗಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ನೀವು ಈ ಥರ ಕಾಪಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಡೇಂಜರಸ್ಸು. ನೀವೇನು ಮಾಡ್ಬೋದು ಅಂದರೆ, ವಿಜಯ್ ಕೇಡಿ ಯಾವುದೇ ಸ್ಟಾಕ್ ಬೈ ಮಾಡಿದಾರಲ್ಲ, 20 ಸ್ಟಾಕ್ ಬೈ ಮಾಡಿದಾರ, 20-25 ಸ್ಟಾಕು, ಇದನ್ನು ನೀವು ಅನಾಲಿಸಿಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು. ಯಾಕೆ ಈ ವಿಜಯ್ ಕೇಡಿ ಈ ಸ್ಟಾಕ್ನ ಬೈ ಮಾಡಿದ್ದಾರೆ, ಏನಕ್ಕೆ ಬೈ ಮಾಡಿರ್ಬೋದು ಅಂತ ನೀವು ಅನಾಲಿಸಿಸ್ ಮಾಡಿ ಎಂಟ್ರಿ ಆದರೆ ಅವಾಗ ನಿಮಗೆ ಕಾನ್ಫಿಡೆಂಟ್ ಇರುತ್ತೆ. ಮೇ ಬಿ ಇದೇ ರೀಸನಿಂದ ಇವ್ರು ಬೈ ಮಾಡಿದ್ದಾರೆ, ನಾನು ಈ ಕಂಪ್ನಿನ ಅನಲೈಸ್ ಮಾಡ್ತಿದ್ದೀನಿ, ನಾಳೆ ಒಂದು ದಿವಸ ಈ ಕಂಪ್ನಿ ಮೇಲೆ ಹೋದರೆ ಇದಕ್ಕೆ ಹೋಗ್ತಾ ಇದೆ, ಕೆಳಗೆ ಬಂದರೆ ಇದಕ್ಕೆ ಬರ್ತಾ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಇಲ್ಲ ಅಂದರೆ ಮಾರ್ಕೆಟ್ ಏನಾದರೂ ಕೆಳಗೆ ಬಂದಾಗ ನಿಮಗೆ ಪ್ಯಾನಿಕ್ ಆಗಿಬಿಡುತ್ತೆ, ಭಯ ಬಿದ್ದುಬಿಟ್ಟು ನೀವು ಎಕ್ಸಿಟ್ ಮಾಡಿಬಿಡ್ತೀರಾ. ಅವಾಗ ಇರೋ ದುಡ್ಡನ್ನು ಕಳ್ಕೊಂಬಿಡ್ತೀರಾ. ಅದಕ್ಕೆ ಅನಾಲಿಸಿಸ್ ಮಾಡಿ. ಅನಾಲಿಸಿಸ್ ಮಾಡಿದಾಗ ನಿಮಗೆ ಹೆದರಿಕೆ ಆಗಲ್ಲ. ವಿಜಯ್ ಕೇಡಿಯಾಗೆ ಆ ಸ್ಟಾಕ್ ಪ್ರೈಸ್ ಕೆಳಗೆ ಬಂದಾಗ ಹೆದರಿಕೆ ಆಗಲ್ಲ, ಯಾಕಂದರೆ ವಿಜಯ್ ಕೇಡಿಯ ಅನಾಲಿಸಿಸ್ ಮಾಡಿ ಎಂಟ್ರಿ ಆಗಿರೋದು. ನೀವೇನು ಮಾಡಿರ್ತೀರ ಹೇಳಿ, ವಿಜಯ್ ಕೇಡಿಯನ್ನು ಕಾಪಿ ಮಾಡೋಕೆ ಹೋಗಿರ್ತೀರಾ. ನೀವು ಶೇರ್ ಪ್ರೈಸ್ನ ಕಾಪಿ ಮಾಡ್ಬೋದು, ಅಥವಾ ಏನೇನು ಶೇರ್ ಬೈ ಮಾಡಿದ್ದಾರೆ ಕಾಪಿ ಮಾಡ್ಬೋದು. ಕನ್ವಿಕ್ಷನ್ನ ಕಾಪಿ ಮಾಡೋಕ್ಕಾಗಲ್ಲ. ಅವ್ರು ಯಾಕೆ ಬೈ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಅದಕ್ಕೆ ನೀವು ಕೂಡ ಅನಾಲಿಸಿಸ್ ಮಾಡಿ. ನೀವೇ ನೋಡಿ, ಇಲ್ಲಿ ಇವ್ರ ಪೋರ್ಟ್ಫೋಲಿಯೋದು ಚಾರ್ಟ್ ಸಿಗುತ್ತೆ. 500 ಕೋಟಿ 2017ರಲ್ಲಿ 500 ಕೋಟಿ ಇರೋದು. ನೆಕ್ಸ್ಟು 3 ವರ್ಷಕ್ಕೆ ಅದು 214 ಕೋಟಿಗೆ ಬರುತ್ತೆ ಲೋ ಅಂದರೆ. ಈಗ ನೀವೇನು ಮಾಡ್ತಿದ್ರಿ, ನಿಮ್ಮಂಥವ್ರು ಏನು ಮಾಡ್ಬಿಡ್ತಿದ್ರಿ, 3 ವರ್ಷ ಮಾರ್ಕೆಟ್ ಮೇಲೆ ಹೋಗ್ತಾ ಇಲ್ಲ, ಅಲ್ಲೇ ದುಡ್ಡು ಕೊಳಿತಾ ಇದೆ, ಡೌನ್ ಆಗ್ತಾ ಇದೆ, ನನ್ನ ದುಡ್ಡು ಇನ್ವೆಸ್ಟ್ಮೆಂಟ್ ಎಲ್ಲ ಲಾಸ್ ಆಗ್ತಾ ಇದೆ. ಎಷ್ಟಾಗುತ್ತೆ ಹೇಳಿ, ಇಲ್ಲ 500 ಕೋಟಿಗೆ 229 ಕೋಟಿ ಅಂದರೆ ಎಷ್ಟಾಗುತ್ತೆ ಹೇಳಿ, ಸುಮಾರು 50% ಡೌನ್ ಆಗಿದೆ. ವಿಜಯ್ ಕೇಡಿಯ ಪೋರ್ಟ್ಫೋಲಿಯೋ 50% ಡೌನ್ ಆಗಿದೆ. ಬಟ್ ವಿಜಯ್ ಕೇಡಿ ತಲೆ ಕೆಡಿಸ್ಕೊಂಡಿಲ್ಲ, ಏನೂ ಆಕ್ಷನ್ ತಗೊಂಡಿಲ್ಲ. ಅಲ್ಲಿಂದ ಏನಾಗುತ್ತೆ, ಇದು ಪೋರ್ಟ್ಫೋಲಿಯೋ 1896 ಕೋಟಿಗೆ ಹೋಗುತ್ತೆ. ನೆಕ್ಸ್ಟು 4 ವರ್ಷದಲ್ಲಿ 1896 ಕೋಟಿಗೆ ಹೋಗುತ್ತೆ. ಅಂದರೆ ಎಷ್ಟು ಪಟ್ಟಾಯಿತು, ಆಲ್ಮೋಸ್ಟ್ 10 ಪಟ್ಟು ಪೋರ್ಟ್ಫೋಲಿಯೋನೇ ಮೇಲೆ ಹೋಗಿದೆ. ನೆಕ್ಸ್ಟು 4 ವರ್ಷದಲ್ಲಿ. ಇವಾಗ ಏನಾಗಿದೆ, ಪೋರ್ಟ್ಫೋಲಿಯೋ ಡೌನ್ ಆಗಿದೆ. ಇವಾಗ ಎಷ್ಟಕ್ಕೆ ಬಂದಿದೆ, 1800 ಕೋಟಿಯಿಂದ 994 ಕೋಟಿಗೆ ಬಂದಿದೆ. ಅಂದರೆ ವಿಜಯ್ ಕೇಡಿಯ ಪೋರ್ಟ್ಫೋಲಿಯೋ ಕೂಡ ಡೌನ್ ಆಗಿದೆ. ನಿಮ್ಮೊಬ್ರದ್ದೇ ಮಾತ್ರ ಅಲ್ಲ, ಎಲ್ಲರದು ಡೌನ್ ಆಗಿದೆ. ಮಾರ್ಕೆಟ್ ಅಂದಮೇಲೆ ಎಲ್ಲರದು ಡೌನ್ ಆಗಿರುತ್ತೆ. ಮಾರ್ಕೆಟ್ ಬಿದ್ದರೆ ಎಲ್ಲರದು ಬೀಳುತ್ತೆ, ಮಾರ್ಕೆಟ್ ಮೇಲೆ ಹೋಗ್ಬೇಕು ಎಲ್ಲರದು ಮೇಲೆ ಹೋಗುತ್ತೆ. ಬಟ್ ಈ ಟೈಮಲ್ಲಿ ಪ್ಯಾನಿಕ್ ಆಗ್ದಂಗೆ ಸ್ಟೇಬಲ್ ಆಗಿ ಕುಂತಿರ್ತಾನಲ್ಲ, ಅವನೇ ರಿಯಲ್ ಇನ್ವೆಸ್ಟರ್ಸು. ಈ ಥರ ಸ್ಟೇಬಲ್ ಆಗಿ ಕುಂತಿರ್ಬೇಕಂದ್ರೆ ನಿಮಗೆ ಆ ಕಂಪ್ನಿ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೇಕು. ಆ ಕಂಪ್ನಿ ಏನು ಮಾಡ್ತಾ ಇದೆ, ಯಾಕೆ ಕೆಳಗೆ ಬೀಳ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂದರೆ ನಿಮಿಷಕ್ಕೂ ಪ್ಯಾನಿಕ್ ಆಗ್ತಾ ಇರ್ತೀರ. ಅದಕ್ಕೆ ಬೇರೆಯವ್ರನ್ನ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಅದು ಯಾರೂ ಸಕ್ಸಸ್ ಆಗಿಲ್ಲ ಬೇರೆಯವ್ರನ್ನ ಕಾಪಿ ಮಾಡಿ ಇದುವರೆಗೂ. ಬ್ರೋ, NSE IEX ಎಕ್ಸ್ಚೇಂಜ್ ಆ್ಯಪ್ ಡೀಟೇಲ್ನಲ್ಲಿ ಇದರಿಂದ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಸಹಾಯ ಆಗುತ್ತಾ? ಅದು ಹೇಳ್ತಾ ಇದ್ದಾರೆ, ಭಾಳ ದಿವಸದಿಂದ ಹೇಳ್ತಿದ್ದಾರೆ. 1-2 ವರ್ಷದಿಂದನೇ ಇದ್ರ ಬಗ್ಗೆ ಮಾತಾಡಿದರು, ಬಟ್ ಇದುವರೆಗೂ ತಂದಿಲ್ಲ. ತಂದರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಸೇಮ್ ಎಕ್ಸ್ಚೇಂಜಲ್ಲಿ ನಾವು ಯಾವ ಸ್ಟಾಕ್ ಬೇಕಿರೋ ಬೈ ಮಾಡ್ಬೋದು. ಆ್ಯಪಲ್ಲು ಬೈ ಮಾಡ್ಬೋದು, ಅಮೆಝಾನು ಬೈ ಮಾಡ್ಬೋದು, ನೆಟ್ಫ್ಲಿಕ್ಸು ಬೈ ಮಾಡ್ಬೋದು. ಇದು ಈ ಸೆಟ್ಲ್ಮೆಂಟ್ ಎಲ್ಲ ಯಾವ ರೀತಿ ಮಾಡ್ತಾರೆ ಅದೆಲ್ಲ ಕ್ವಶನ್ ಇರುತ್ತೆ, ಬಿಕಾಸ್ ಅಷ್ಟು ಈಸಿ ಅಲ್ಲ. ನೋಡೋಣ ಯಾವ ರೀತಿ ತರ್ತಾರೆ ಅಂತ. ಬಟ್ ಇದನ್ನು ಕನ್ಫರ್ಮ್ ಆಗಿಲ್ಲ. ಅಭಿಬ್ರೋ, ಫೋನ್ಪೇನಲ್ಲಿ 10 ರೂಪಾಯಿ ಇನ್ವೆಸ್ಟ್ ಮಾಡಿ ಗೋಲ್ಡ್ ಮೇಲೆ ಅಂತೆಲ್ಲ ಬರ್ತಿದೆಯಲ್ಲ, ನಿಜವಾಗ್ಲೂ ವರ್ತಾ? ಮತ್ತು ಈ ಜಾರ್ ಆ್ಯಪಲ್ಲೂ ಸೇಮ್ ಸ್ಕ್ಯಾಮ್ ಇದು, ವಿಡಿಯೋ ಮಾಡಿ ಪ್ಲೀಸ್. ಬ್ರೋ, ಈ ಫೋನ್ಪೇ ಗೀನ್ಪೇ ಎಲ್ಲೂ ಇನ್ವೆಸ್ಟ್ ಮಾಡಬೇಡಿ. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ETF ಅಂತ ಬರುತ್ತೆ. ನಿಫ್ಟಿ ಬೀಸ್ ಥರನೇ ಗೋಲ್ಡ್ ಬೀಸ್ ಅಂತ ETF ಬರುತ್ತೆ. ಗೋಲ್ಡ್ಗೆ ಬೇರೆ ಬೇರೆ ETF ಕೂಡ ಇದ್ದಾವೆ, ಬೀಸ್ ಒಂದೇ ಅಲ್ಲ. ಬೀಸ್ ಬಂದ್ಬಿಟ್ಟು ನಿಪಾನ್ ಇಂಡಿಯಾದ ಏನೇನು ಬರುತ್ತೆ, ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಏನೇನು ಬರುತ್ತೆ ಎಲ್ಲನೂ ಬೀಸ್. ಅದು ಬಿಟ್ಟು ಬೇರೆ ETF ಗಳಿಗೆ ಒಂದೊಂದು ಹೆಸರಿರ್ತವೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ETF ಬೈ ಮಾಡಿದ್ರೆ ತುಂಬ ಸೇಫು. ಯಾಕಂದರೆ ಇಲ್ಲಿ ಸೆಬಿ ರೆಗ್ಯುಲೇಟ್ ಮಾಡ್ತಾ ಇದೆ. ಯಾವ ರೀತಿ ಬ್ಯಾಂಕಲ್ಲಿ ದುಡ್ಡಿಟ್ರೆ RBI ನೋಡ್ಕೊಳುತ್ತಲ್ಲ, ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನೀವೇನೇ ಬೈ ಸೆಲ್ ಮಾಡಿದ್ರು ಕೂಡ ಎಲ್ಲ ಸೆಬಿ ನೋಡ್ಕೊಳುತ್ತೆ. ಇದರಿಂದ ನಿಮಗೆ ಇಲ್ಲಿ ಸ್ಕ್ಯಾಮ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಪ್ರೈಸ್ ಮೇಲೆ ಕೆಳಗೆ ಹೋಗ್ಬೋದು. ಗೋಲ್ಡ್ ಮೇಲೆ ಹೋದ್ರೆ ನಿಮಗೆ ಲಾಭ ಆಗುತ್ತೆ, ಕೆಳಗೆ ಬಂದರೆ ಲಾಸ್ ಆಗುತ್ತೆ. ಶೇರ್ಸಲ್ಲೂ ಕೂಡ ಶೇರ್ ಮೇಲೆ ಹೋದ್ರೆ ಲಾಭ ಆಗುತ್ತೆ, ಕೆಳಗೆ ಬಂದರೆ ಲಾಸ್ ಆಗುತ್ತೆ. ಡಸಂಟ್ ಮೀನ್ ನಿಮ್ಮ ದುಡ್ಡು ಯಾರೋ ತಗೊಂಡು ಓಡೋಗ್ತಾರೆ ಅಂತ. ಸ್ಟಾಕ್ ಮಾರ್ಕೆಟಲ್ಲಿ ಆ ಥರ ಆಗಲ್ಲ, ಯಾಕಂದರೆ ಇಲ್ಲಿ ನೋಡ್ಕೊಳಕ್ಕೆ ಸೆಬಿ ಇದೆ. ಬ್ರೋ, ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ರೇಟ್ ಇದರಿಂದ ಯಾವುದಾದ್ರೂ HP ಪೆಟ್ರೋಲ್ ಆ್ಯಂಡ್ ಗ್ಯಾಸ್, ಇಂಡಿಯನ್ ಗ್ಯಾಸ್, ಪೆಟ್ರೋಲ್ ಈ ಥರ ಬಂಕ್ ಎಲ್ಲಾದರೂ ರೇಟ್ ಜಾಸ್ತಿ ಆದರೆ ಅವರ ಸ್ಟಾಕ್ಗಳು ಅಪ್ ಡೌನ್ ಆಗ್ತವೆ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಬ್ರದರ್. ಸೊ ಇದು ಇನ್ವೆಸ್ಟ್ಮೆಂಟ್ ಫಾರ್ ಅ ಲಾಂಗ್ ಟರ್ಮ್
ಅಥವಾ 1 ಇಯರ್ 2 ಇಯರ್ 5 ಇಯರ್ ಯೂಸ್ ಆಗುತ್ತೋ ಇಲ್ವೋ ತಿಳಿಸಿ. ನಾನೊಂದ್ಸಲ ಹೇಳಿದ್ದೆ, ಒಂದು ಇದ್ರ ಬಗ್ಗೆ ಥರ್ಡ್ ವರ್ಲ್ಡ್ ವಾರ್ ಅಂತ ವಿಡಿಯೋ ಮಾಡಿದ್ದೀವಲ್ಲ, ಅದರಲ್ಲಿ ಹೇಳಿದ್ದೀನಿ ಏನಂದರೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದರೆ ಆಟೋಮೆಟಿಕ್ಲಿ ಇವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. HPCL BPCL ಇವರೆಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇವ್ರೇನು ಸೆಲ್ ಮಾಡ್ತಿದ್ದಾರಲ್ಲ ಪೆಟ್ರೋಲು, ಈ ಕ್ರೂಡ್ ಆಯಿಲ್ ಬಂದ್ಬಿಟ್ಟು $100 ಇದೆ ಅಂದ್ಕೊಳ್ಳಿ. $100 ಇರ್ಬೇಕಾದ್ರೆ ಇವರು ₹100 1 ಲೀಟ್ರ್ ಪೆಟ್ರೋಲ್ನ ಸೆಲ್ ಮಾಡ್ತಾರೆ. ಇವು ಸೆಲ್ ಮಾಡಿದಾಗ ಇವ್ರಿಗೆ ₹2 ಅಥವಾ ₹3 ಪರ್ ಲೀಟ್ರ್ ಲಾಭ ಆಗುತ್ತೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ ₹3 ಪರ್ ಲೀಟ್ರಂಗೆ ಲಾಭ ಆಗುತ್ತೆ. ನಾಳೆ ಒಂದು ದಿವಸ ಏನಾದರೂ ಕ್ರೂಡ್ ಆಯಿಲು ಸಡನ್ಲಿ ರೈಸ್ ಆಯಿತು, $100 $120 ಆಯ್ತು ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಇವ್ರಿಗೆ ಮುಂಚೆ ತರ್ತಿದ್ರಲ್ಲ ಪ್ರೈಸು ಜಾಸ್ತಿ ಆಗಿಬಿಡುತ್ತೆ. ಅವಾಗ ಇವರು $100 ಪೆಟ್ರೋಲ್ನೇ ಸೆಲ್ ಮಾಡೋಕ್ಕಾಗಲ್ಲ. ಅವಾಗ ಗೌರ್ಮೆಂಟ್ ಏನು ಮಾಡುತ್ತೆ, ಗೌರ್ಮೆಂಟು ಪೆಟ್ರೋಲ್ ಪ್ರೈಸ್ನ ಸಡನ್ಲಿ ಇನ್ಕ್ರೀಸ್ ಮಾಡುತ್ತೆ. ಈ ಕ್ರೂಡ್ ಆಯಿಲ್ $20 ಜಾಸ್ತಿ ಆಗಿದೆ ಅಂದ ತಕ್ಷಣ $20 ಪೆಟ್ರೋಲ್ ಪ್ರೈಸ್ನ ಜಾಸ್ತಿ ಮಾಡಲ್ಲ, ಒಂದು ₹5 ಜಾಸ್ತಿ ಮಾಡುತ್ತೆ. ₹5 ಜಾಸ್ತಿ ಮಾಡಿ ಇನ್ನು ₹5 ಇವ್ರ ತಲೆ ಮೇಲೆ ಹಾಕುತ್ತೆ, HPCL ಮತ್ತು BPCL ತಲೆ ಮೇಲೆ ಹಾಕುತ್ತೆ. ಯಾಕಂದರೆ ಸಡನ್ನಾಗಿ ಎಲ್ಲ ಪ್ರೈಸ್ನು ಕಸ್ಟಮರ್ ಮೇಲೆ ಹಾಕ್ಬಿಟ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಮತ್ತು ಜನಗಳು ದಂಗೆ ಎದ್ಬಿಡ್ತಾರೆ ಪ್ರೈಸ್ ಜಾಸ್ತಿ ಆಗಿದೆ ಅಂತ. ಇದರಿಂದ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಪ್ರೈಸ್ನ ಇವ್ರ ತಲೆ ಮೇಲೆ ಹಾಕುತ್ತೆ, HPCL BPCL ತಲೆ ಮೇಲೆ. ಯಾಕಂದರೆ ಇವೆಲ್ಲ ಓನ್ಡ್ ಬೈ ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ ಹೇಳ್ದಂಗೆ ಪ್ರಮೋಟರ್ ಹೇಳ್ದಂಗೆ ಅವ್ರು ಕಂಪ್ನಿ ಕೇಳ್ತಾರೆ. ಆವಾಗ ಆಟೋಮೆಟಿಕ್ಲಿ ಅವ್ರದ್ದು ಪ್ರೈಸ್ ಡೌನ್ ಆಗುತ್ತೆ, ಮಾರ್ಜಿನ್ ಡೌನ್ ಆಗುತ್ತೆ. ಇದರಿಂದ ಶೇರ್ ಪ್ರೈಸ್ ಕೂಡ ಡೌನ್ ಆಗುತ್ತೆ. ಇದು ಅವ್ರಿಗೆ ಬೆನಿಫಿಟ್ ಅಲ್ಲ, ಲಾಸೇ. ಬಟ್ ಈ ಥರ ವಾರಿಂದ ಕ್ರೂಡ್ ಆಯಿಲ್ ಮೇಲೆ ಕೆಳಗೆ ಹೋಗೋದು ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲ್ಲ. ಯಾಕಂದರೆ ವಾರ್ ಏನಿದೆಯಲ್ಲ ಇದು ಶಾರ್ಟ್ ಟರ್ಮ್ ಇರುತ್ತೆ, ನಡೆಯುತ್ತೆ. ವಾರ್ ರಷ್ಯಾ ಯುಕ್ರೇನ್ ವಾರ್ ಇದುವರೆಗೂ ನಡೀತಾ ಇದೆ. ಬಟ್ ಮಾರ್ಕೆಟ್ ಎವ್ರಿ ಟೈಮ್ ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ. ಇನಿಷಿಯಲಿ ಏನು ರಿಯಾಕ್ಟ್ ಮಾಡಿರುತ್ತೆ ಅಷ್ಟೇ, ಪದೇ ರಿಯಾಕ್ಟ್ ಮಾಡಲ್ಲ. ಹೊಸ ನ್ಯೂಸ್ಗಳು ಬಂದರೂ ಮಾರ್ಕೆಟ್ ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ 15 ದಿವಸ 20 ದಿವಸ ಅಥವಾ 1 ತಿಂಗಳಾಗೋಷ್ಟೊತ್ತಿಗೆ ಮಾರ್ಕೆಟ್ ಈ ನ್ಯೂಸ್ನ ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಬಿಡತ್ಲಾಗೆ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಎಲ್ಲ ನ್ಯೂಸು ಅಷ್ಟೇ. ಟ್ಯಾರಿಫಲ್ಲೂ ಅದೇ ರೀತಿ ಆಯಿತು, ಕೊರೋನಾ ನ್ಯೂಸಲ್ಲೂ ಅದೇ ರೀತಿ ಆಯಿತು. ಮಾರ್ಕೆಟ್ ಡೈಜೆಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಪ್ರೈಸು ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ರಷ್ಯಾ ಯುಕ್ರೇನ್ ವಾರಲ್ಲಿ ಕೂಡ ಕ್ರೂಡ್ ಆಯಿಲ್ ಪ್ರೈಸು ಸಡನ್ಲಿ ಮೇಲೋಗಿತ್ತು, ಅರೌಂಡ್ $135 ಹೋಗಿತ್ತು. ಆಮೇಲೆ ಅದು ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ರೀಸನ್ನಿಂದನೇ ವಾರಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ನ ಅಷ್ಟೊಂದು ಗಮನ ಇಟ್ಟು ನೋಡಲ್ಲ. ಡಿಮ್ಯಾಂಡಿಂದ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಹೋಗ್ತಾ ಇದೆ ಅಂದರೆ ಅವಾಗ ತುಂಬ ಎಫೆಕ್ಟ್ ಮಾಡುತ್ತೆ. ಯಾಕಂದರೆ ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಇರೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಹೋಗ್ತಾ ಇದೆ. ಇಲ್ಲೇನಾಗಿದೆ, ಸಪ್ಲೈ ಸ್ವಲ್ಪ ದಿವಸಕ್ಕೆ ಮಾತ್ರ ಸ್ಟ್ರಕ್ ಆಗಿದೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಾರೆಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟಿಕ್ಲಿ ಪ್ರೈಸ್ ಕೊಲ್ಯಾಪ್ಸ್ ಆಗುತ್ತೆ, ಪ್ರೈಸ್ ಕೆಳಗೆ ಬರುತ್ತೆ. ನೀವೇ ನೋಡಿ, ಫೈಟ್ ಮಾಡ್ತಿರ್ತೀರ, ಯಾರ ಜೊತೆಗೆ ಹೊಡೆದಾಡ್ತಿರ್ತೀರ ಅಂದ್ಕೊಳ್ಳಿ. ಹೊಡೆದಾಡ್ತಿರ್ಬೇಕಾದ್ರೆ ಇನಿಷಿಯಲಿ ಸರ್ಸರಿಯಾಗಿ ಹೊಡಿತಿರ್ತೀರ, ನೀವು ತುಂಬ ಸ್ಟ್ರಾಂಗಾಗಿ ಫೈಟ್ ಮಾಡ್ತಿರ್ತೀರ. ಒಂದು ಅರ್ಧ ಗಂಟೆ ಆದಮೇಲೆ ನಿಮ್ಮ ಎನರ್ಜಿ ಡೌನ್ ಆಗುತ್ತಾ, ಸೇಮ್ ಎಫೆಕ್ಟ್ ಮಾಡ್ತೀರಾ ನೀವು, ಸೇಮ್ ಅದೇ ರೀತಿ ಫೈಟ್ ಮಾಡ್ತೀರಾ? ಆಗಲ್ಲ. ಅದೇ ರೀತಿ ವಾರ್ ನಡಿಬೇಕಾದ್ರೆ ಇನಿಷಿಯಲಿ ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ಯಾಕಂದರೆ ಇರೋ ಬರೋ ಮಿಸೈಲ್ಗಳನ್ನ ಬಾಂಬ್ಗಳನ್ನ ಎಲ್ಲ ತೆಗೆದು ಯೂಸ್ ಮಾಡಿಬಿಡ್ತಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವ್ರ ಹತ್ರ ಏನೇನು ಐಟಮ್ ಇರ್ತವೆ ಅದೆಲ್ಲ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ವಾರ್ ಡೌನ್ ಆಗ್ತಾ ಹೋಗುತ್ತೆ. ಇದೆಲ್ಲ ವಾರಲ್ಲೂ ಇದೇ ರೀತಿ ಆಗಿದೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಕೆಳಗೆ ಬರ್ಬೋದು. SIPನಲ್ಲೂ ಬೇರೆ ಇನ್ನೆಲ್ಲೋ ಮಾಡೋಣ, ಮೊದಲು ದುಡ್ಡು ಮಾಡೋದು ಹೇಗೆ? ದುಡ್ಡು ಮಾಡಬೇಕಂದ್ರೆ ಏನಾದರೂ ಕೆಲಸ ಮಾಡಬೇಕು ಅಥವಾ ಏನಾದರೂ ಬಿಸ್ನೆಸ್ ಮಾಡಬೇಕು ಬ್ರೋ. ಅದು ಸುಮ್ಮನೆ ದುಡ್ಡು ಬರಲ್ಲ. ಈ ಥರ ಕ್ವಶನ್ ಮಾಡೋದ್ರಿಂದ ದುಡ್ಡು ಬರಲ್ಲ. ನೀವು ಇಷ್ಟು ದಿವಸ ಟೈಮ್ ಸ್ಪೆಂಡ್ ಮಾಡಿರ್ತೀರಲ್ಲ, ನಿಮ್ಗೊಂದು 30 ವರ್ಷ 25 ವರ್ಷ ಅಂತೂ ಮಿನಿಮಮ್ ಇದೆ ಅಂದರೆ 25 ವರ್ಷದಿಂದ ಲೈಫ್ ನೋಡ್ಕೊಂಡು ಬಂದಿದ್ದೀರಲ್ಲ, ದುಡ್ಡು ಹೆಂಗೆ ಬರುತ್ತೆ ಅಂತ ಗೊತ್ತಿದೆಯಲ್ವಾ? ಆ ರೀತಿ ಏನಾದರೂ ಮಾಡಿ ದುಡ್ಡು ಬರುತ್ತೆ ಬ್ರೋ. ನೀವು ಈವನ್ ಹ್ಯೂಮನ್ ಮೆಂಟಾಲಿಟಿ ಅನಾಲಿಸಿಸ್, ಸೈಕಾಲಜಿ ಕ್ಲಾಸಸ್ನು ಮಾಡಿ ದಡ್ಬುಂಡೆವಕ್ಕೆ ಅರ್ಥ ಮಾಡ್ಕೊಂಡು ಪೇಷನ್ಸ್ ಬೆಳೆಸ್ಕೊಳ್ತಾರೆ ಎಲ್ಲ ವಿಷಯದಲ್ಲೂ. ಜನ ದಡ್ರೋ ಇಲ್ಲ ಗೊತ್ತಿಲ್ಲ, ಎಲ್ಲರಿಗೂ ಅನ್ಸುತ್ತೆ ನಾವೇ ಬುದ್ಧಿವಂತರು ಅವರೇ ದಡ್ರಂತ. ಬಟ್ ನನ್ನ ಪ್ರಕಾರ ಮೈಂಡ್ನ ಕಂಟ್ರೋಲ್ ಮಾಡಿ ಇಟ್ಕೊಬೇಕು. ಮೈಂಡ್ನ ಕಂಟ್ರೋಲ್ ಮಾಡಿ ಇಟ್ಕೊಳಕ್ಕಾಗಲಿಲ್ಲದ್ರೆ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ. ನಾನು ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಲೈಕ್ ನನಗೇನಾದರೂ ಇದು ಮುಂಚೆ ಗೊತ್ತಿದ್ದಿದ್ರೆ ನಾನು ಅದನ್ನೇ ಫಾಲೋ ಮಾಡ್ತಿದ್ದೆ, ಬೇರೆ ಏನೂ ಮಾಡ್ತಿರ್ಲಿಲ್ಲ. ನನ್ನ ಮೈಂಡ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೇ ಮಾಡ್ತಿದ್ದೆ. ಯಾಕಂದರೆ ನಿಮ್ಮ ಲೈಫಲ್ಲಿ ಏನೇ ಮಾಡಿದ್ರು ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ನೀವೆಲ್ಲ ಪರ್ಫೆಕ್ಟ್ ಆಗಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲ ಅಂದರೂ ಕೂಡ ನೀವು ರೋಡಾಗಿ ಹೋಗ್ಬೇಕಾದ್ರೆ, ಮರ್ಸಿಡೀಸ್ ಬೆಂಜಲ್ಲಿ ಹೋಗ್ಬೇಕಾದ್ರೆ ಕೂಡ ಯಾರೋ ಒಬ್ಬ ಸ್ಕೂಟಿನ ಬಂದು ನಿಮಗೆ ಗುದ್ದಿ ಜಗಳ ಮಾಡ್ತಾನೆ. ಇದರಿಂದ ಎಷ್ಟೋ ಜನ ಡಿಪ್ರೆಸ್ಗೆ ಹೋಗ್ಬಿಡ್ತಾರೆ. ನಿಮಗೆ ಗೊತ್ತಿಲ್ಲದವ್ರು ಬಂದು ನಿಮ್ಗೆ ಏನೋ ಪ್ರಾಬ್ಲಮ್ ಮಾಡ್ತಾರೆ. ಲೈಫ್ ಅನ್ನೋದು ಅನ್ಸರ್ಟನ್, ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ನಮ್ಮ ಮೈಂಡನ್ನ ನಾವು ಯಾವಾಗ ಕಂಟ್ರೋಲ್ ಮಾಡಲ್ಲ, ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತೀವಿ. ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ಮೈಂಡ್ ಕಂಟ್ರೋಲ್ ಬೇಕು ಅಂತ ಹೇಳ್ತಾರೆ. ಜೀವನದಲ್ಲೇ ಬೇಕಲ್ಲ, ವ್ಯಾಪಾರ ಮಾಡೋದ್ರಲ್ಲೇ ಬೇಕಲ್ಲ. ವ್ಯಾಪಾರ ಮಾಡಿದ್ರೆ ಡೈಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. 2 ದಿವಸ ವ್ಯಾಪಾರ ಆಗುತ್ತೆ, 1 ವಾರ ವ್ಯಾಪಾರ ಆಗಲ್ಲ, ಅಂಗಡಿ ಮುಚ್ಚಕ್ಕಾಗುತ್ತಾ? ಈ ಥರ ಎಲ್ಲಾನು ಎದುರಿಸ್ಬೇಕಂದ್ರೆ ನಾವು ಮೈಂಡ್ನ ಕಂಟ್ರೋಲ್ ಆಗಿ ಇಟ್ಕೊಬೇಕು. ಅದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ನನಗೂ ಅನಿಸ್ತಾ ಇದೆ ಮಾಡಬೇಕು ಅಂತ, ನಾನು ಮಾಡೇ ಮಾಡ್ತೀನಿ ಬ್ರೋ. ಓವರ್ ವ್ಯಾಲ್ಯೂಡ್ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ? ಎನಿ ಕಂಪನಿ ಆರ್ ಮಾರ್ಕೆಟ್ ಬ್ರೋ. ಇದನ್ನ PE ಇಂದ ನೋಡ್ಬೋದು. PE ನ ಜಸ್ಟ್ ಪ್ರೆಸೆಂಟ್ PE ಅಲ್ಲ, ಫ್ಯೂಚರ್ PE
ಪಿ ನೋಡಿ ನೋಡ್ಬೋದು. ನಾನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಈ ಮಂಗಳವಾರನೇ ಮಾಡ್ತೀನಿ. ಏನಂದರೆ ಪಿನ ನಾವು ಯಾವ ರೀತಿ ಕಂಡುಹಿಡಿಬೇಕು ಅಂತ ಎಕ್ಸಾಂಪಲ್ಸ್ ತಗೊಂಡು, ಲೈವ್ ಕೇಸ್ ಎಕ್ಸಾಂಪಲ್ ತಗೊಂಡು ಮಾಡ್ತೀನಿ. ಇದು ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ ಈಸಿಯೆಸ್ಟ್ ಆಗಿ ಪಿನ ಅರ್ಥ ಮಾಡ್ಕೊಳೋದು ಹೆಂಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪಿ ಒಂದು ಅರ್ಥ ಮಾಡ್ಕೊಂಬಿಟ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲ, ಎಲ್ಲಿ ಬೇಕಿರೋ ಯಾವ ವ್ಯವಹಾರ ಬೇಕಿರೋ ನೀವು ಅರ್ಥ ಮಾಡ್ಕೊಬೋದು. ಈ ವ್ಯವಹಾರಕ್ಕೆ ನಾನು ಇಷ್ಟು ದುಡ್ಡು ಹಾಕಿದ್ರೆ ನನಗೆ ಇಷ್ಟು ಬೆಲೆ ಬಾಳುತ್ತಾ, ಇಷ್ಟು ದುಡ್ಡು ನಾನು ದುಡ್ಕೊಬೋದಾ, ಜಾಸ್ತಿ ರೇಟ್ ಕೊಡ್ತಿದ್ದೀನಾ, ಕಮ್ಮಿ ರೇಟ್ ಕೊಡ್ತಿದ್ದೀನಾ, ಒಂದು ಹಸು ಬೈ ಮಾಡ್ಬೇಕಾದ್ರೂ ನೀವು ನೋಡ್ಬೋದು, ಒಂದು ಕತ್ತೆ ಬೈ ಮಾಡ್ಬೇಕಾದ್ರೂ ನೋಡ್ಬೋದು, ಒಂದು ಕುರಿ ಬೈ ಮಾಡ್ಬೇಕಾದ್ರೂ ನೋಡ್ಬೋದು. ಪ್ರತಿ ಒಂದಕ್ಕೂ ಪಿ ಯೂಸ್ ಮಾಡ್ಕೊಬೋದು. ಒಂದು ರಿಯಲ್ ಎಸ್ಟೇಟ್ ಬೈ ಮಾಡ್ಬೇಕಾದ್ರೂ ನೀವು ನೋಡ್ಬೋದು. ಪಿನ ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಓವರ್ ವ್ಯಾಲಿಡ ಅಂಡರ್ ವ್ಯಾಲಿಡ ಅಂತ. ಬಟ್ ಪಿನ ಹೆಂಗ್ ಅರ್ಥ ಮಾಡ್ಕೊಳೋದಂದ್ರೆ ಮ್ಯಾಟ್ರು. ಅದನ್ನ ನೀಟಾಗಿ ಒಂದ್ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಈಸಿಯೆಸ್ಟ್ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬ್ರೋ, ನಾನು ಸ್ಮಾಲ್ ಕ್ಯಾಪ್ ಫಂಡಲ್ಲಿ SIP ಮಾಡ್ತಾ ಇದ್ದೀನಿ. ಬಟ್ ಲಾಸ್ಟ್ 2 ಇಯರ್ಸಲ್ಲಿ ನೆಗೆಟಿವ್ ರಿಟರ್ನ್ ಬಂದಿದೆ. ನನ್ನ ಕ್ವಶನ್ ಏನಂದರೆ, ನಾನೀಗ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡಲಾ ಅಥವಾ ಕಂಟಿನ್ಯೂ ಮಾಡಲಾ, ಅಥವಾ ಆಫ್ ಅಮೌಂಟ್ ವಿಡ್ರಾ ಮಾಡಿ ಆಫ್ ಕಂಟಿನ್ಯೂ ಮಾಡಬೇಕಾ? ಪ್ಲೀಸ್ ಸಜೆಸ್ಟ್ ಮಾಡಿ. ನೀವು ಸಿಂಪಲಾಗಿ ಹೇಳಿ, ನೀವು 2 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರಾ? ಇನ್ವೆಸ್ಟ್ ಮಾಡ್ಬೇಕಾದ್ರೆ ನೀವೆಲ್ಲರದ್ದು ಮೈಂಡ್ ಸೆಟ್ ಇರುತ್ತೆ, ನಂದು ಲಾಂಗ್ ಟರ್ಮ್ 10 ವರ್ಷ ಆದರೂ ಬಿಡಿಸ್ಕೊಳಲ್ಲ, 15 ವರ್ಷ ಆದರೂ ಬಿಡಿಸ್ಕೊಳಲ್ಲ ಅಂತ. ಈ 2 ವರ್ಷಕ್ಕೆ ನಿಮ್ಮ ಮೈಂಡು ವಿಚಲಿತ ಆಯಿತು, ನಿಮ್ಮ ಮೈಂಡ್ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದೆ. ನೀವು ಡಿಸೈಡ್ ಮಾಡಿ, ಈ ದುಡ್ಡು ನಿಮಗೆ ಇವಾಗ ಏನಾದರೂ ಬೇಕಿದ್ರೆ ನೀವು ವಿಡ್ರಾ ಮಾಡಿ, ಅಥವಾ ನೀವು ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡಿದ್ದಿದ್ರೆ ಈ ಥರ ಎಲ್ಲ ಮಾಡೋದು ವೇಸ್ಟ್ ಅಂತ. ಆಮೇಲೆ ಇದು ನಿಮಗೆ ನೀವೇ ಮಾಡ್ಕೊಳೋ ಮೋಸ ಅಂತ. ಮಾತಾಡೋದು ಲಾಂಗ್ ಟರ್ಮು, ಗೋಲ್ ಇಟ್ಕೊಳೋದು ಲಾಂಗ್ ಟರ್ಮು, ಎಕ್ಸ್ಪೆಕ್ಟ್ ಮಾಡೋದೆಲ್ಲ ಶಾರ್ಟ್ ಟರ್ಮಲ್ಲಿ. ನೀವೇ ಯೋಚನೆ ಮಾಡಿ, ನಿಮಗೆ ಆ ದುಡ್ಡು ಬೇಕಿದ್ರೆ ವಿಡ್ರಾ ಮಾಡಿಬಿಡಿ, ಅಷ್ಟು ವಿಡ್ರಾ ಮಾಡಿಬಿಡಿ, ಅರ್ಧ ಅಲ್ಲ ಅಷ್ಟು ವಿಡ್ರಾ ಮಾಡಿಬಿಡಿ. ಲಾಂಗ್ ಟರ್ಮ್ ಗೋಲ್ ಇದ್ದರೆ ನೀವೇ ಯೋಚನೆ ಮಾಡಿ, ನಾನು ಲಾಂಗ್ ಟರ್ಮ್ ಗೋಲ್ ಇದೆ, 2 ವರ್ಷಕ್ಕೆ ನಾನು ಯಾಕೆ ಯೋಚನೆ ಮಾಡ್ತಿದ್ದೀನಿ, 2 ವರ್ಷಕ್ಕೆ ನಾನು ಯಾಕೆ ಕಂಪೇರ್ ಮಾಡ್ತಿದ್ದೀನಿ ಅಂತ. ಏನಾದರೂ ನಾನು ಮಾಡಿರೋ ಪ್ರಾಡಕ್ಟ್ ರಾಂಗ್ ಇದೆಯಾ, ಅಂದರೆ ಏನಾದರೂ ನಾನು ಸ್ಮಾಲ್ ಕ್ಯಾಪಲ್ಲಿ ಮಾಡಿದ್ದೀನಲ್ಲ ಅದೇ ರಾಂಗ್ ಇದೆಯಾ, ಆ ಥರ ಕ್ವಶನ್ ಮಾಡ್ಕೊಳ್ಳಿ. ರಾಂಗ್ ಇದೆಯಾ? ಯಾಕಂದರೆ ಸ್ಮಾಲ್ ಕ್ಯಾಪ್ದು ಡೇಟಾ ತೆಗೆದು ನೋಡಿ, ಲಾಸ್ಟ್ 20-30 ವರ್ಷದಿಂದ ಯಾವ ರೀತಿ ರಿಟರ್ನ್ ಕೊಟ್ಟಿದೆ. ನಾವು ಸ್ಟಾಕ್ ಮಾರ್ಕೆಟ್ ಯಾವಾಗ ಲೋ ಪರ್ಫಾರ್ಮ್ ಮಾಡುತ್ತೆ ಅವಾಗಲೇ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಂತೀವಿ, ಅದನ್ನೇ ದೊಡ್ಡ ಇದು ಮಾಡ್ಬಿಡ್ತೀವಿ. ನ್ಯೂಸಲ್ಲೆಲ್ಲ ತೋರಿಸ್ತಾರೆ ಏನಂತ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ಗೆ ಒಂದೇ ದಿವಸದಲ್ಲಿ 12 ಲಕ್ಷ ಕೋಟಿ ಲಾಸು, 15 ಲಕ್ಷ ಕೋಟಿ ಲಾಸು, ಈ ಥರ ಎಲ್ಲ ತೋರಿಸ್ತಾರೆ. ಗೋಲ್ಡು ಬರೀ 2 ತಿಂಗಳಲ್ಲಿ 20% ಡೌನ್ ಆಗಿದೆ. ಸಿಲ್ವರು 45% ಡೌನ್ ಆಗಿದೆ. ಸಿಲ್ವರ್ದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು $4 ಟ್ರಿಲಿಯನ್, ಗೋಲ್ಡ್ದು ಮಾರ್ಕೆಟ್ ಬಂದ್ಬಿಟ್ಟು $30 ಟ್ರಿಲಿಯನ್. 30ಕ್ಕೆ 20% ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ? ಸುಮಾರು $6 ಟ್ರಿಲಿಯನ್ ಗೋಲ್ಡು ಕೆಳಗೆ ಬಂದಿದೆ. ಅಂದರೆ ನಮ್ಮ ಎಂಟೈರ್ ಮಾರ್ಕೆಟ್ ವ್ಯಾಲ್ಯೂ ಇರೋದೆ, ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ ಇರೋದೆ $5 ಟ್ರಿಲಿಯನ್. ಗೋಲ್ಡು ಬರೀ 2 ತಿಂಗಳಲ್ಲಿ ಸ್ಟಾಕ್ ಮಾರ್ಕೆಟ್ಗಿನ್ನ ಜಾಸ್ತಿ ಬಿದ್ದಿದೆ. ಅಷ್ಟು ಲಾಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ. ನೀವು ಹೇಳಿ, ಮಾರ್ಕೆಟ್ ಕೆಳಗೆ ಬಂದ ತಕ್ಷಣ ನಮ್ಮ ಮನೇಲಿರೋ ಹೆಣ್ಮಕ್ಳು ಎಲ್ಲರೂ 20% ಲಾಸ್ ಮಾಡ್ಕೊಂಡ್ರೆ, ಲಕ್ಷ ಕೋಟಿ ಲಾಸ್ ಮಾಡ್ಕೊಂಡ್ರೆ, ಸ್ವಾಮಿ ಅದು ಪ್ರೈಸ್ ಕೆಳಗೆ ಬಂದಿದೆ, ನಾನು ಸೆಲ್ ಮಾಡಿದ್ರೆ ತಾನೇ ಲಾಸು, ನಾನು ಸೆಲ್ ಮಾಡ್ದಂಗೆ ಇಟ್ಕೊಂಡ್ರೆ ಅದು ಹೆಂಗೆ ಲಾಸ್ ಆಗುತ್ತೆ? ಅದನ್ನ ನಾವು ನೋಷನಲ್ ಲಾಸ್ ಅಂತ ಕರಿತೀವಿ. ನೀವು ಯಾವಾಗ ಸೆಲ್ ಮಾಡ್ತೀರೋ ಅವಾಗ ಲಾಸ್ ಅದು. ಇವಾಗ ಯಾರನ್ನ ನೀವು ಗೋಲ್ಡ್ ಸೆಲ್ ಮಾಡಕ್ ಹೋದ್ರೆ ನಿಮಗೆ ಲಾಸು, ನೀವು ಸೆಲ್ ಮಾಡದೆ ಇಟ್ಕೊಂಡಿದ್ರೆ ಅದಂಗೆ ಲಾಸ್ ಆಗುತ್ತೆ. ಈ ನ್ಯೂಸ್ ಚಾನಲ್ ಅರ್ಧ ಎದುರಿಸ್ತಾರೆ ಜನಗಳಿಗೆ. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಏನಾದ್ರು ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಈ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.